ಪ್ರವೀಣ್ ಬ್ರೋ ಹಾಯ್ ರೀ ಹಾಯ್ ವೆಲ್ಕಮ್ ಟು ಲೈವ್. ಏನು ಮಾಡತ್ತೀರಿಪ್ಪ? ಊಟದ ಐತ್ರಿ? ಆರಾಮದ ರೀ? ಥ್ಯಾಂಕ್ ಯು ಲೈಕ್ ಕೊಡ್ರಿ, ಥ್ಯಾಂಕ್ ಯು ರೀಪ್ಪ. ಟಿಫನ್ ಆಗೈತ್ರಿ, ನಿಮ್ದು ಐತ್ರಿ? ನಿಮ್ದು ಐತೇನ್ರಿ ಬ್ರೋ? ಆರಾಮ ನೀವು? ಎಸ್ ಆರಾಮದಿರಪ್ಪ. ನೀವು ಆರಾಮದಿರಿ ಪ್ರವೀಣ್ ಬ್ರೋ? ನಮ್ಮದು ಆಗಿದೆ. ಏನು ಮಾಡಿದ್ರಿ ಊಟ? ಏನು ಮಾಡಿದ್ರಿ? ಶ್ರುತಿಯವರೇ ಹಾಯ್ ರೀ ಹಾಯ್ ವೆಲ್ಕಮ್ ಟು ಲೈವ್. ಲೈಕ್ ಕೊಡ್ರಿ ಶ್ರುತಿಯವರೇ, ಐಡಲ್ಲಿ ಇರಬೇಡಿ, ಸಪೋರ್ಟ್ ಮೆಸೇಜ್ ಹಾಕ್ರಿ. ಏನು ಮಾಡತ್ತೀರಿ? ಊಟದ ಐತೇನು ರೀ? ನೀವು ಆರಾಮದಿರಪ್ಪ. ರೊಟ್ಟಿ ಪಲ್ಯ. ಉತ್ತರ ಕರ್ನಾಟಕ ಕಡೆ ಇದೆ ರೀ ಪಕ್ಕ ರೊಟ್ಟಿ ಪಲ್ಯ. ಐಡಲ್ಲಿ ಇರಬೇಡಿ, ಸಪೋರ್ಟ್ ಮೆಸೇಜ್ ಹಾಕ್ರಿ. ಶ್ರುತಿಯವರೇ ಎಲ್ಲಿ ಹೋದ್ರಿ? ಸಂತೋಷ್ ಬ್ರೋ ಹಾಯ್ ರೀ ಹಾಯ್ ವೆಲ್ಕಮ್ ಟು ಲೈವ್. ಲೈಕ್ ಕೊಡ್ರಿಪ್ಪ ಸಂತೋಷ್ ಬ್ರೋ, ಐಡಲ್ಲಿ ಇರಬೇಡಿ, ಸಪೋರ್ಟ್ ಮೆಸೇಜ್ ಹಾಕ್ರಿ. ಹಿಂಗೆ ಏನು ಮಾಡತ್ತೀರಿ? ಮತ್ತೇನಪ್ಪ ಸಮಾಚಾರ ಹೇಳಿ, ಇಲ್ಲೇ ಇದ್ದೀನಿ. ಏನು ಮಾಡತ್ತೀರಿ? ಊಟದ ಐತೇನ್ರಿಪ್ಪ? ಮಾತಾಡ್ಸಿದ್ದೆ, ನೀವು ಮಾತಾಡಲಿಲ್ಲ. ಶ್ರುತಿಯವರೇ ಅದಕ್ಕೆ ಕೇಳಿದೆ ಹೋದ್ರೇನ್ರಿ ಅಂತ. ನೀವೇನು ಟೇಲರ್ ಅದ ರೀ ಶ್ರುತಿಯವರೇ? ಟೇಲರ್ ಕೆಲಸ ಮಾಡ್ತೀರಿ ನೀವು? ಸ್ಕಿಪ್ ಆಯ್ತು ರೀ ಪ್ರವೀಣವ್ರೆ, ಸಾರಿ ರೀಪ್ಪ, ಸ್ಕಿಪ್ ಅದ್ರ ಮುಂದೆ ಹಾಕ್ರಿ ನೋಡ್ತೀನಿ. ಊಟ ಆಗಿದ್ರೆ ನೀವು ಲೈಫ್ ಅಂದರೆ ನಾವು ಲೈಫಲ್ಲಿ ಇರೋದು ನಮ್ಮ ಕೆಲಸ. ಏನ್ರಿದು? ಊಟ ಆಗಿದ್ರೆ ನೀವು ಲೈಫ್ ಅಂದರೆ ನಾವು ಲೈಫಲ್ಲಿ ಇರೋದೇ ನಮ್ಮ ಕೆಲಸ. ಏನು ಅರ್ಥ ಆಗಲಿಲ್ಲಪ್ಪ ಅಷ್ಟೊಂದು ನನಗೆ. ಬೆಳಗಾವಿ ಅವ್ರಿ ಬಾಯ್ ಬಾಯ್ ಬಾಯ್. ಏನು ಬಾಯ್ ರೀ? ಎಲ್ಲಿ ನಿಮ್ಮ ಬಾಯ್? ಅಲ್ಲೇ ನಿಮ್ಮ ಕಣ್ಣು ಐತೆ ನೋಡ್ರಿ. ಮಾತಾಡ್ರಿಪ್ಪ, ಎಲ್ಲಿ ಬಾಯಿ ತೊಗೊಂಬರ್ತಾರೆ ಅದನ್ನು ಬಾಯಿ ಅನ್ಕೋತ ಕಡ್ದ. ಇಲ್ಲಕ್ಕ ಅಲ್ವಾ ಮಷಿನ್ ಕಲಿಬೇಕು. ಹೌದ್ರಿ. ಏನೋ ನಿನ್ನ ಟೈಲರಿಂಗ್ದಲ್ಲಿ ಕೇಳ್ತಿದ್ರಪ್ಪ ನೀವು, ಹಿಂಗಾಗಿ ಎಲ್ಲಿ ಟೈಲರಿಂಗ್ ಮಾಡ್ತೀರಿ ಆಮೇಲೆ ಅಂದ್ಕೊಂಡೆ. ಶ್ರೀಮಂತ್ ಬ್ರೋ ಹಾಯ್ ಬ್ರೋ ಹಾಯ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಲೈವ್. ಏನು ಮಾಡತ್ತೀರಿಪ್ಪ ಶ್ರೀಮಂತ್ ಅವ್ರಿ? ಊಟದಾಯ್ತು ರೀ, ಲೈಕ್ ಕೊಟ್ಟಿದ್ದೀನಿ ಅಕ್ಕಾಜಿ, ಥ್ಯಾಂಕ್ ಯು ಶ್ರೀಮಂತ್ ಬ್ರೋ, ಥ್ಯಾಂಕ್ ಯು. ಕೆಲಸಕ್ಕೆ ಬರ್ತೀರಿ ಅಕ್ಕ? ಹಾಂ ರೀ, ವರ್ಕ್ ಕಲ್ಕೊಳಕ್ರಿ, ಕಲ್ಕೊಳಕತ್ತು ಮಾಡಕತ್ತು ಎಲ್ಲ ಹಾಕ್ರಿ. ಮಾತಾಡಲ್ರಿ ನಾವು. ಏನು ಮಾಡ್ತೀರಿ? ಹೊಡಿತೀರೇನ? ಶ್ವೇತಾ ಸಿಸ್ಟರ್ ಉಲ್ಟಾ ಮಾತಾಡ್ತಾರತ್ತಿದ್ರಿ. ಅವಕ್ಕಿ ಆಡ್ಪಲ್ ಉಲ್ಟಾ ನೀವು ಮಾತಾಡಕತ್ತೀರಿ. ನೀವು ಕಲಿತೀರಿ ಅಂದರೆ ನಮಗೂ ಹೇಳ್ಕೊಡ್ರಿ ಕೆಲಸ. ಒಳ್ಳೆಯರಿ, ಖಂಡಿತ ಹೇಳೋಣ್ರಿಪ್ಪ. ಮೊದಲು ನಾವು ಕಲಿಯೋಣ್ರಿ, ಕಲಿತ ಆಮ್ಯಾಗ ಮುಂದೆ ಹೇಳೋಣ್ರಿ. ಮತ್ತು ಮನೆ ಕೆಲಸ ಎಲ್ಲ ಮೋಸಂದ ಬಂದಿರ್ತೀವಿ ರೀ ಪ್ರವೀಣ್ರು. ಚಿನ್ನಿ ಅಕ್ಕ ಮನ್ಯಾಗದಾಡ್ರಿ ಚಿನ್ನಿ. ಇವತ್ತೇನು ಬರಲ್ಲ, ನಾಳೆ ಬರ್ತಾಡ್ರಿ ಇಲ್ಲಿ. ಅವ್ರ ಅಪ್ಪರ ಜೊತೆ ನಾಳೆ ಬರ್ತಂದಾಡ್ರಿ. ಇವತ್ತೇನು ನಿಮ್ಮನ್ನು ಹೊಡೆಯಟ್ಟನ್ನು ದೊಡ್ಡವರಾಗಿಲ್ಲ ಬರ್ರಿ. ನಾವು ಶ್ರೀನಿವಾಸ್ ಅವ್ರಿ ಹಾಯ್ ಫ್ರೆಂಡ್. ಹಾಯ್ ರೀ ಶ್ರೀನಿವಾಸ್ ಬ್ರೋ, ಹಾಯ್ ಹಾಯ್ ವೆಲ್ಕಮ್ ಟು ಲೈವ್. ಏನು ಮಾಡತ್ತೀರಿಪ್ಪ ಶ್ರೀನಿವಾಸ್ ಬ್ರೋ?
ಊಟ ನಷ್ಟ ಐತ್ರಿ. ಲೈಕ್ ಕೊಟ್ಟಿದ್ದಿಲ್ಲ ಅಂದ್ರೆ ಅವ್ರದ್ದೇನು ಹೇಳ್ತಿರ್ ಬಿಡ್ರಿ. ಅಯ್ಯೋ ಇನ್ನೂ ಮಾತಾಡಂಗಿಲ್ಲ ರೀ. ಎಷ್ಟು ದಿನ ಆಯಿತು ಮಾತು ಬಿಟ್ಟಾರು, ನಾನು ನೋಡ್ತೀನಿ. ಇನ್ನೂ ಮಾತಾಡಂಗಿಲ್ಲ ರೀ. ಯಾಕೋ ನಮ್ಮ ಲೈವ್ ಬಂದೇ ಇಲ್ಲ ಅವ್ರು. ಎಲ್ಲಿ ನೀವು ಇನ್ನೂ ಮಾತಾಡೋದು ಅರ್ಧೋಟ್ಗೆ ಬಿಟ್ಟು ಹೋಗೋಣ. ಇಲ್ಲಿ ಅವ್ರಿಗೆ ಸಾರಿ ಕೇಳಕ್ಕೆ ಹೋಗಿರಿ ಅಮ್ಮರ ಅಂದ್ಕೊಂಡಿರ್ತಾನ. ನಿಮ್ಮ ಮನೆಯಿಂದ ದೂರ ಇದೆ? ಎಸ್ ರೀ, 18 ಕಿಲೋಮೀಟ್ರ್ ರೀ. 18ರಿಂದ 20 ಕಿಲೋಮೀಟ್ರ್ ಅದ. ಹಾಯ್ ಫ್ರೆಂಡ್, ಊಟ ಆಯ್ತಾ ಫ್ರೆಂಡ್? ಊಟ ಆಗೈತ್ರಿ ಪಾ ಶ್ರೀನಿವಾಸ. ನಿಮ್ದು ಐತ್ರಿ? ಊಟ ಆಗೈತ್ರಿ ನಿಮ್ದು? ಅವರು ಹೇಳಬೇಕಲ್ರಿ ಅದನ್ನು, ಸಾರಿ ಕೇಳ್ರಿ ಅಂತ. ಅಯ್ಯ ಮತ್ತು ಯಾರು ಹೇಳ್ಯಾರತ್ತ ಏನ್ರಿ ನಾನು ನಿಮಗೆ? ಅವ್ರು ಹೇಳ್ಯಾರಂತ ಹೇಳಿದ್ನೆ ನಿಮ್ಗೆ. ಹೆಂಗ್ರಿ ನೀವು? ಮತ್ತೆ ಅದನ್ನ ನಾನಾಗಿ ಹೇಳತ್ತಾನೆ ಅನ್ಕೊಂಡ್ರಿ ನೀವು? ಅವ್ರು ಹೇಳಿದ್ದು ನಿಮಗೆ ಏನು ಬೇಕು? ಅವರು ಮಾತಾಡ್ತಾನ ಇಲ್ಲ, ಅವೆಂಗ ಕೇಳೋದು, ನಾವೆಂಗ ಕೇಳೋದು? ಇದು ನಿಮ್ಮ ಮುಂದಲ್ಲ, ನನಗೆ ಡೈರೆಕ್ಟಾಗಿ ಹೇಳ್ಬೇಕು ಅವರು. ಇದು ಹ್ಯಾವ ಮಾಡ್ದಂಗೆ ಆಕೈತೆ ನೋಡ್ರಿ. ಅವರು ಲೈವ್ ಒಳಗನ ಸಾರಿ ಕೇಳಿದ್ರೆ ಮಾತಾಡ್ತಾನೆ ಅಂತ ಅವ್ರು ಅಂದರು. ಅವರಾಗೆ ನನ್ನ ಡೈರೆಕ್ಟ್ ಸಾರಿ ಕೇಳತ್ತಂತ ಹೇಳಲಿ ಅವ್ರದ್ದು ನೀವು ಓದ್ತೀರಿ. ಇದನ್ನ ಬಿಡ್ಕೊತ ಹೋಗ್ರಿ ನೀವು ಇಬ್ಬರು ಸೇರಿ. ಶ್ರೀಶೈಲ್ ಬ್ರೋ ಹಾಯ್ ರೀ, ಹಾಯ್, ವೆಲ್ಕಮ್ ಟು ಲೈವ್. ಲೈಕ್ ಕೊಡ್ರಿ ಫಸ್ಟ್. ಶ್ರೀಶೈಲ್ ಬ್ರೋ ಏನು ಮಾಡ್ತೀರಿ? ಹಾಯ್ ಫ್ರೆಂಡ್, ನಮ್ಮದು ಯಾವರು? ನಿಮ್ಮದು ಯಾವರು? ನಿಮ್ಮದು ಫ್ರೆಂಡ್ ನಮ್ಮದು ಜಮಖಂಡಿ ಪಾ ಶ್ರೀನಿವಾಸ ಅವರೇ. ಶ್ರೀಮಂತ್ ಬ್ರೋ ಬಾಯ್ 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 ರೀ. ಅಕ್ಕ ಏನು ಮಾಡ್ತಾ ಇದ್ದೀರಿ? ಇದೇನು ಬತ್ರಿ ಇದು? ಟ್ರೈಟ್ ಯಾಡೇ ಕ್ಯೂ ಎ ತಂದೇನೋ ಬತ್ರಿ ಪಾ. ಗೊತ್ತಿಲ್ಲ. ಕೆಲಸ ಮಾಡ್ತೀರಪ್ಪ ಶ್ರೀಶೈಲ್ ಬ್ರೋ, ಕೆಲಸ ಮಾಡ್ತೀವಿ ರೀ. ಏನ್ರಿದು ಸಾರಿ ಕೇಳಕ್ಕೆ ಅವರ ಒಳ್ಳೇದಕ್ಕೆ ಬೈದಿದ್ದು ನೀವು ಅವ್ರು ಒಳ್ಳೇದಕ್ಕೆ ಬೈದಿದ್ರಿಲ್ಲ ಅಂತಲ್ಲ. ಸಿಟ್ಟು ಯಾರ ಮ್ಯಾಗ ಬರುತ್ತೆ ಹೇಳ್ರಿ? ಯಾರು ಮಂದಿ ಮ್ಯಾಗ ಬಾ ಅಂದ್ರೆ ಬರುತ್ತೆ ಏನ್ರದು? ನಿಮ್ಮ ಮ್ಯಾಗ ಅಷ್ಟು ಸುತ್ತಾಯ್ತಂದ್ರೆ ನಿಮ್ಮ ಮ್ಯಾಗ ಸಿಟ್ಟು ಬಂದೈತೆ ಅವ್ರಿಗೆ. ಅವ್ರು ಒಳ್ಳೇದಕ್ಕೆ ಅದು ನೀವು ಹೇಳಿರಿ. ಅವ್ರಿಗೆ ಸಿಟ್ಟು ಬರೋಕ್ಕೂ ನೀವು ಭಾಳ ಒಬ್ರಿಗೊಬ್ರು ಒಂದು ರೀತಿ ಚಲೋ ಅದಾರಂತನ ಹಚ್ಕೊಂಡಾರತ್ತಂದ ಅವರು ನಿಮ್ಮ ಮ್ಯಾಗ ಸಿಟ್ಕೊಂಡಾರ ಇಷ್ಟ. ಇದು ಅಷ್ಟಕ್ಕೂ ಏನು ದೊಡ್ಡ ಜಗಳ ಬೈದಿಲ್ರಿ ನಾ. ದೊಡ್ಡ ಬೈಗಳಂದ್ರಿ ಅಪ್ಪ. ನಾನು ಮೊದಲೇ ನೀವು ಬೈತೀರಿ ಅದಾದ್ರೆ ಹಂಗೆ ಹೋದಾರ್ರಿ. ನಾನು ಬೈದಿಲ್ರಿ ನಾ. ಯಾವ ದೊಡ್ಡ ಬೈಗಳ ಬೈದರು, ಸಣ್ಣ ಬೈದರು ನಿಮ್ಗೆ ಗೊತ್ತದು. ಅವ್ರು ಬೇಯಿಸ್ಕೊಂಡವ್ರಿಗೆ ಅವ್ರಿಗೂ ಗೊತ್ತು. ಏನು ಬಿಡ್ರಿ, ಏನು ಮಾಡೋಂಗಿಲ್ಲ. ಯಾಕಕ್ಕ ಏನಾಗೈತಿ? ಏನು ಅರ್ಥ ಆಗ್ತಾ ಇಲ್ಲ? ಶ್ರುತಿಯವ್ರೆ ಯಾಕ್ರಿ? ಯಾಕೆ ಅರ್ಥ ಅವಲ್ರಿ ನಮ್ಮ ಮಾತಾಡು ಮಾತ್ರಿ? ಹಂಗಡ್ರಿಪ್ಪ ಸ್ವಲ್ಪ ಸ್ವಲ್ಪ ಮಿಸ್ಟೇಕ್ ಆಗೈತ್ರಿ. ನೀವು ಒಂದ್ಸತಿ ಕೇಳ್ರಲ್ಲ, ನಿಮ್ಗೇನು ಗಂಟದು ಕರ್ಸಕ್ಕವೇನು? ಸಾರಿ ಕೇಳಿದ್ರೆ ಬೆಳಗಾವ್ರಿ. ಸಾರಿ ಕೇಳೋದಲ್ರಿ, ನಾಳೆ ದೀಪಾವಳಿಯಾಗ ಬಂದು ಆರತಿ ಮಾಡಲಿಲ್ಲ ಅಂದ್ರೆ ಕಾಲು ಬೀಳೋದು ಆಕೈತಿ. ನೆನಪಿರ್ಲಿ ಮಗ. ಬರೀ ಸಾರಿ ಕೇಳೋದು, ಒಂದು ಫೋನ್ ಒಂದು ಸಾರಿ ಕೇಳೋದು ಕೇಳಿಬಿಡ್ರಿ. ಇಲ್ಲಾಂದ್ರೆ ದೀಪಾವಳಿಗೆ ಆರತಿ ಮಾಡಕ್ಕೆ ಬರ್ಬೇಕಾರೆ ಕಾಲು ಬಿದ್ದು ಕರ್ಕೊಂಬರೋದಾಕೈತಿ ನೋಡ್ರಿ. ಮತ್ತೆ ಹಂಗಿರ್ತೈತ್ರಿ ಅದು ಹೆಣ್ಮಕ್ಳು ಹವ ಅಂದ್ರೆ ಬೆಳಗಾವ್ರಿ. ಹೌದ್ರೇನ್ರಿ ಬೆಳಗಾವ್ರಿ? ಪುನೀತ್ ಬ್ರೋ ಹಾಯ್ ಬ್ರೋ, ಹಾಯ್, ವೆಲ್ಕಮ್ ಟು ಲೈವ್. ಯಪ್ಪ ಪುನೀತ್ ಬ್ರೋ ಎಲ್ಲಿ ಹೋಗಿರಿ ನೀವು? ಒಂದು ಸಾರಿನೂ ತಪ್ಪಿಸ್ಲಾರ ಲೈವ್ ಬರೋರು ಈಗ ಬರೋದು. ಇಂಟ್ರೆಸ್ಟ್ ಕಡಿಮೆ ಆಗ್ಬಿಟ್ಟೈತೆ ಲೈವ್ ಮ್ಯಾಗ ನಿಮ್ಗೆ, ಹೌದಿಲ್ಲ ರೀ?
ನಾನು ಮಾಡೋದು ಬಿಟ್ಬಿಡ್ತೇನೆ ರೀ. ಗುಡ್ ಮಾರ್ನಿಂಗ್ ರೀಪಾ, ಗುಡ್ ಮಾರ್ನಿಂಗ್ ಕೃಷ್ಣ ಅವ್ರಿ. ಹಾಯ್, ಊಟ ಆಯ್ತಾ ಸಿಸ್ಟರ್? ಊಟ ಆಗೈತ್ರಿಪ್ಪ ಕೃಷ್ಣ ಬ್ರೋ, ನಿಮ್ದು ಐತ್ರಿ? ಹಾಯ್ ರೀ, ಹಾಯ್, ವೆಲ್ಕಮ್ ಟು ಲೈವ್. ಲೈಕ್ ಕೊಡ್ರಿ ಕೃಷ್ಣ ಬ್ರೋ, ಐಡಲ್ಲಿ ಇರಬೇಡಿ, ಸಪೋರ್ಟ್ ಮೆಸೇಜ್ ಹಾಕ್ರಿ, ಲೈಕ್ ಕೊಡ್ರಿ ನಮಗೆ. ಲೈಕ್ ಡನ್ ಅಕ್ಕ, ಥ್ಯಾಂಕ್ ಯು ರೀ, ಥ್ಯಾಂಕ್ ಯು. ನನ್ನ ಪ್ರೀತಿ ಅಕ್ಕ ಆರಾಮ್? ಎಸ್ ಆರಾಮದೀವ್ರಿಪ್ಪ. ವಿಠಲ್ ಅವ್ರೆ ಆರಾಮದೀವ್ರಿ, ನೀವು ಹೆಂಗದರಿ? ವಿಠಲ್ ಬ್ರೋ ನೀವು ಹೆಂಗದರಿ? ನಾವು ಆರಾಮದೀವ್ರಿ. ದಿಯಾ ಹೇಗೆ ಮೊದಲು ಹೇಳು. ಮಾವ ಏನು ಮಾಡ್ತಿದ್ದಾನೆ ಅಕ್ಕ? ಊಟ ಆಗಿದೆ ನಿಂದು? ಏಕೆ ಪೂರ್ವ ಹಚ್ಚಲ್ಲ ನೀನು? ಏನು ಹಚ್ಚಂಗಿಲ್ಲ ರೀ? ಪೂರ್ವ ಹಚ್ಚಲ್ಲ ಅಂದ್ರೆ ಏನು ಅರ್ಥ ಆಗಲಿಲ್ಲರಿಪ್ಪ ಇದು. ನಮಗೆ ಯಾರು ಮಾವ ರೀ, ಅವ್ರು ಹೋಗ್ಯಾರ್ರಿ. ಅವ್ರು ಡ್ರೈವಿಂಗ್ ಮಾಡಾಕತ್ಯಾರ್ರಿ, ಈಗ ಮತ್ತು ಅಂಗಡಿ ಕೆಲಸ ಬಿಟ್ಟು ಹೋಗ್ಯಾರ, ಅವ್ರ ಗಾಡಿ ಮೇಲೆ ಹೋಗ್ಯಾರ್ರಿ. ಯೂಟ್ಯೂಬ್ಗೆ ಬರೋದೇ ಕಮ್ಮಿ ಆಗಿದೆ ಇವಾಗ. ಯಾಕೆ ರೀ ಪುನೀತ್ ಬ್ರೋ, ಯಾಕೆ ಯೂಟ್ಯೂಬ್ ಬರೋದು ಕಡಿಮೆ ಮಾಡಿದ್ರಿ? ಚಂದ್ರಶೇಖರ್ ಅವ್ರೆ ಹಾಯ್ ರೀ, ನಮಸ್ಕಾರ ರೀಪ್ಪ, ನಮಸ್ಕಾರ ರೀ, ವೆಲ್ಕಮ್ ಟು ಲೈವ್. ಲೈಕ್ ಕೊಡ್ರಿ, ಹೈಡಲ್ಲಿ ಬಿಡಿ, ಸಪೋರ್ಟ್ ಮೆಸೇಜ್ ಹಾಕ್ರಿ. ಥ್ಯಾಂಕ್ ಯು ರೀ ಲೈಕ್ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ರೀ. ಏನು ಮಾಡತ್ತೀರಿ? ಊಟದಾಯ್ತೇನು ರೀ ಚಂದ್ರಶೇಖರ್ ಬ್ರೋ? ಅಕ್ಕ ನೀನು ಸ್ಟೇಟಸ್ ಸಿಕ್ಕಿದ ಫೋಟೋ ನನಗೆ ಗೊತ್ತಾಗಿದ್ದು. ಎಲ್ಲಿರೋದು ನಿನ್ನ ಫ್ರೆಂಡ್? ಬಹಳ ಮಂದಿ ಇದ್ದಾರೆ ಅಕ್ಕ. ನಾವು ಕಲ್ತಿದ್ದು ಮೂಡಲ್ಗಿ ಅಂತೇಳಿ ಕಾನಟ್ಟಿ ರೀಪ್ಪ, ಕಾನಟ್ಟಿ ಸಾಲಿದ್ರಿ ಅದು. ನಾವು 9th ಓದುವಾಗ ಎಲ್ಲರೂ ಸೇರಿ ಕಲ್ತಿದ್ವಿ. ಅದು 10th ಇದ್ದಾಗ ಫೋಟೋ ತೊಗೊಂಡಿದ್ದೈತಿ, ಆದ್ರೆ ಆ ಫೋಟೋದು ನಾ ಇಲ್ಲ. ಯಾಕಂದ್ರೆ ನಮ್ಮ 9th ಮದುವೆ ಆಗಿತ್ತು. 10th ಅದು 10th ಏನು ರೀ ಬೀಳ್ಕೊಡು ಸಮಾರಂಭ ಮಾಡ್ತಾರಲ್ಲ, ಅವಾಗಿನ ಫೋಟೋ ಇದ್ದದು. ಅಂದ್ರೆ ನಾವಿಲ್ಲ, ಆದ್ರೆ ನಮ್ಮ ಬ್ಯಾಚ್ ಅದು, ನಮ್ಮ ಬ್ಯಾಚ್ ಎಲ್ಲರೂ ನಮ್ಮ ಕ್ಲಾಸ್ಮೇಟ್ಸು. ಹೀಗಾಗಿ ನೆನಪಿಗೆ ಇತ್ತು ಅದು ಫೋಟೋ ಹಾಕಿದೆ ರೀಪ್ಪ. ಅದನ್ನ ಕೆಲಸ ಜಾಸ್ತಿ ಆಗಿದೆ ಅಕ್ಕ. ಓಹೋ ಹೌದ್ರಿ, ಮಾಡಿರಿಪ್ಪ, ಕೆಲಸ ಇದ್ರೆ ಮಾಡಿರಿ ಪುನೀತ್ ಬ್ರೋ. ಏನು ಮಾಡ್ತೀರಿ ನೀವು ಕೆಲಸ ಪುನೀತ್ ಬ್ರೋ? ಮುಂಚೆ ಸ್ವಲ್ಪ ಟೈಮ್ ಇರುತ್ತೆ ಅನಿಸುತ್ತೆ ನಿಮಗೆ, ಇವಾಗನ ಟೈಮ್ ಕಡಿಮೆ. ಬೆಳಗಾವಿಯನ್ನ ಎಲ್ಲಿ ಕಾಣಿಸ್ತಾನೆ ಇಲ್ಲ. ಜಸ್ಟ್ ಹೋದ್ರಿ ಅವರು ಬಂದು, ಪುನೀತ್ ಬ್ರೋ ಬರ್ತಿರ್ಬೋದ್ರಿ. ಒಂದು 2 ವಟ್ ಮಾಡ್ಯಾರ್ರಿ ಅವರು. ಮಾಡಿ ಸ್ವಲ್ಪ ಮಾತಾಡಿ ಹೋಗ್ತಾರ್ರಿ, ಬರ್ತಿರ್ಬೋದ್ರಿ. ಮತ್ತು ಜಸ್ಟ್ ಮಾತಾಡಿ ಹೋದ್ರಿ ಇವಾಗ. ಮೊನ್ನೆ ಹಾಕ್ಕೊಂಡು ಬರ್ತಡೇ ಇತ್ತು ಅಕ್ಕ ಅಲ್ವಾ? ಹಾಂ ಹೌದ್ರಿ, ಶ್ರೀದೇವಿ ಹಾಕಂದಿತ್ರಿ ಬರ್ತಡೇ. ಇತ್ತು ರೀ, ಶ್ರೀದೇವಿ ಹಾಕಂದಿತ್ರಿಪ್ಪ ಬರ್ತಡೇ. ಹೆಂಗೆ ಸೆಲೆಬ್ರೇಷನ್ ಮಾಡ್ಯಾರ ಅನ್ನೋದು ವಿಡಿಯೋ ಏನು ಮಾಡಿ ಹಾಕಿಲ್ಲ ಅವರು. ಪೋಸ್ಟ್ ಹಾಕಿದ್ರು ಜೋಡಿ ಫೋಟೋ. ಹೌದ್ರಿ, ಚಂದ ಐತೆ ಅವ್ರದ್ದು ಜೋಡಿ, ಕರೆಕ್ಟ್ ಐತ್ರಿ ಜೋಡಿ. ಇನ್ನು ನಮ್ಮ ಜೋಡಿ ಅಷ್ಟು ಚಂದಿಲ್ಲ, ಅವ್ರ ಜೋಡಿ ಚಂದ ಐತಿ. ಹೌದಿಲ್ರಿ ಪುನೀತ್ ಬ್ರೋ? ಥ್ಯಾಂಕ್ ಯು ರೀಪ್ಪ. ಎಲ್ಲರೂ ಪಟ ಬಂದು ಲೈಕ್ ಕೊಟ್ಟರು. ಓಹೋ ರವಿ ಬ್ರೋ ಹಾಯ್ ರೀ, ಹಾಯ್. ಎಲ್ಲೆಲ್ಲಿ ಕೂತಿದ್ರಪ್ಪ? ಎಲ್ಲರೂ ಮರ್ತು ಬಿಟ್ರಿ ನೋಡ್ರಿ ನೀವು, ನಮ್ಮ ಲೈವಿಗೆ ಬರೋದೇ ಮರ್ತು ಬಿಟ್ರಿ ಎಲ್ಲರೂ. ಎಲ್ಲ ಹಿಂದೆ ಬರೋರೆಲ್ಲರೂ ಹೊಳ್ಳಿ ಬರೋಣ ಎಷ್ಟು ಖುಷಿ ಅದಂಗೆ ಆಕೈತೆ ಗೊತ್ತೇನು ರೀ? ಎಲ್ಲಿ ಹೋಗಿದ್ರು ಅವರು, ಎದಕ್ಕೆ ಬರೋಲ್ರು ಅನ್ಸ್ಬಿಡ್ತೈತಿ. ಹಾಯ್ ರೀಪ್ಪ, ಹಾಯ್ ರವಿ ಬ್ರೋ, ಹಾಯ್, ವೆಲ್ಕಮ್ ಟು ಲೈವ್. ಲೈಕ್ ಕೊಡ್ರಿ ರವಿ ಬ್ರೋ. ಏನು ಮಾಡತ್ತೀರಿಪ್ಪ? ಆರಾಮಿದ್ದೀರಿ ರವಿ ಬ್ರೋ? ಊಟದಾಯ್ತು ರೀ. ಚಂದನ ಅವ್ರೆ ಹಾಯ್ ರೀ. ಏನು ರೀ ಚಿದಾನಂದ್ ಏನ್ರಿಪ್ಪ? ಚಿದಾನಂದ್ ಅವ್ರೆ ಹಾಯ್ ಅಕ್ಕ. ಹಾಯ್ ರೀ ಚಿದಾನಂದ್ ಬ್ರೋ, ಹಾಯ್, ವೆಲ್ಕಮ್ ಟು ಲೈವ್. ಲೈಕ್ ಕೊಡ್ರಿ, ಹೈಡಲ್ಲಿ ಬಿಡಿ, ಸಪೋರ್ಟ್ ಮೆಸೇಜ್ ಹಾಕ್ರಿ. ಅಕ್ಕ ಏನು ಹೇಳಕತ್ತೀರೋ? ಅಯ್ಯೋ ಶ್ರೀಶೈಲ್ ಅವ್ರು ಏನು ರೀ? ಬೆಳಗಾವ್ರವ್ರಿಗೆ ಮಾತಾಡ್ತಿದ್ವಿ ಒಟ್ರಿಪ್ಪ, ಗೊತ್ತಿರ್ಬೋದಲ್ರಿ ಶ್ರೀಶೈಲ್ ಬ್ರೋ ನಿಮಗೂ. ನೀವು ನಮ್ಮ
ಮರ್ತಿ ಬಿಟ್ಟಿದ್ದೀರಿ, ನೀವು ಮರ್ತೀರಿಪ್ಪ. ಲೈವ್ನ ಮಾಡುವಾಗ ಲೈವ್ ಮಾಡುತ್ತೆ, ನೀವೇ ಬರಂಗಿಲ್ಲ. ನಾವು ಚಪಾತಿ ತಿಂದು, ಓಹೋ ಚಪಾತಿ, ನಾನು ಚಪಾತಿನರಿಪ್ಪ. ಲೈವ್ ಬ್ರೋ, ನೀವು ಮರ್ತೀರಿ ನಮ್ಮನ್ನು, ನೀವು ಬರಂಗಿಲ್ಲ ನಮ್ಮ ಲೈವಿಗೆ ಇವಾಗ. ನೋಡಿದ ತಕ್ಷಣ ಎಷ್ಟು ಖುಷಿ ಅನ್ಸುತ್ತೆ ಗೊತ್ತೇನ್ರಿ. ನೀವು ಹಿಂದೆ ಬರೋರು ಬರಂಗಿಲ್ಲ, ನಾನು ಒಮ್ಮೆ ಸಡನ್ಲಿ ನಾನು ಪುನೀತ್ ಬ್ರೋನು ಇಷ್ಟು ದಿವಸ ಬರ್ತಿದ್ದಿಲ್ಲ. ಭಾಳ ಜನ ನೀವು ಪೈಲಿ ಯಾವತ್ತು ಬರೋರು ಇಲ್ಲೇ ಇಲ್ಲಿ ಈಗ ರೆಗ್ಯುಲರ್. ಈಗ ಒಂದೇನಿಲ್ಲ ಅಂದ್ರೆ ಒಂದು 15 ದಿವಸದ ಅಗ್ಗೋ ಆತ, ಯಾರು ಇಲ್ಲ ರೀ. ನೀವು ಅಂಗಡಿನೇ ಮಾಡಿದ್ದೀರಿ? ಹೌದ್ರಿ, ಅಂಗಡಿ ಐತ್ರಿಪ್ಪ. ರವಿ ಬ್ರೋ, ಅಂಗಡಿ ನಮ್ದು ಮುಂಚೆ ಆದರೂ ಐತ್ರಿ, ಇದು ಬೇರೆದವ್ರು ಅಂಗಡಿ ಅದು ನಾಲ್ಕತ್ತದ್ದು. ನಮ್ಮ ಅಂಗಡಿ ಐತ್ರಿ, ಪೈಲನೇ ಐತ್ರಿ. ಏನ್ರಿ ಅಂಗಡಿಯಾಗ ಇರ್ತದಲ್ಲ ಅವಾಗ. ಈಗ ನಾ ಹ್ಯಾಂಡ್ ಓವರ್ ಕಲಿಯಕ್ಕೆ ಬೇರೆ ಕಡೆ ಬರತ್ತೇನೆ ರೀ. ಇಲ್ಲಿ ಇದು ಅಂಗಡಿ ಬೇರೆ ರೀ. ಯೂಟ್ಯೂಬಲ್ಲಿ ಜನ ಸರಿಯಾಗಿಲ್ಲ ಅಕ್ಕ, ಅದಕ್ಕೆ ಯೂಟ್ಯೂಬ್ಗೆ ಬರೋದೇ ಕಮ್ಮಿ ಆಗಿದೆ. ಯಾಕ್ರಿ, ಏನು ಮಾಡ್ರಿ ಪುನೀತ್ ಬ್ರೋ? ಯಾರೇನು ಮಾಡಿದ್ರಿ ನಿಮಗೆ? ಎಲ್ಲಿ ಸರಿ ಅದಾರೆ? ಇನ್ಸ್ಟಾಗ್ರಾಮ್ನಾಗ ಸರಿ ಅದಾರೆ ಏನ್ರಿ? ನಾವು ಅಕ್ಕ ತಂಗಿಯವರು ಅಂತ ಸಪೋರ್ಟ್ ಮಾಡ್ತೀವಿ ಅಲ್ವಾ? ಅದೇ ನನ್ನ ದೊಡ್ಡ ತಪ್ಪಾಗಿದೆ ಅಕ್ಕ. ಏನಾಯ್ತು ರೀ ನಿಮ್ಗೇನಾಯ್ತು ರೀ ಪುನೀತ್ ಬ್ರೋ? ಏನು ಜಗಳ ಬರ್ತೇನು ರೀ ನಿಮಗೂ ಪುನೀತ್ ಬ್ರೋ? ಏನಾಯ್ತು ರೀ? ದೀಪಾವಳಿ ಹಬ್ಬಕ್ಕೆ ಏನು ತಿಂಡಿ ಮಾಡ್ತೀರಾ? ಇನ್ನೂ ಏನು ಪ್ಲ್ಯಾನ್ ಇಲ್ಲರಿ. ನಾಳೆಗೇನೋ ಬರಮ್ಮನ ಹಬ್ಬ ಸ್ಟಾರ್ಟ್ ಆಯ್ತು, ಆದರೆ ಇನ್ನೂ ಏನು ಪ್ಲ್ಯಾನು ಇಲ್ಲ. ಕೆಟ್ಟ ಕಮೆಂಟ್ ಬಂದರೆ ರಿಮೂವ್ ಮಾಡಿದೆ, ಅದು ಯಾಕೆ ಹೈಡ್ ಮಾಡಿದ್ರಿ ಅಂತ ಜಗಳ ಆಗಿದೆ ಅಕ್ಕ. ಯಾರು ಲೈವ್ ಹೋಗ್ರಿ ಅದು? ನಿಮ್ಮ ಪಾಪು ಚೆನ್ನಾಗಿದೆಯಾ? ಹೆಸರು ಚೆನ್ನಾಗಿದೆ, ಆರಾಮದವ್ರಿಪ್ಪ. 2 ಮಕ್ಕಳು ಆರಾಮದಾರಿ. ಅಕ್ಕ ನಮಸ್ತೆ. ನಮಸ್ತೆ ರೀಪ ಲೈಫ್ ಅವರೇ, ನಮಸ್ತೆ ರೀ, ವೆಲ್ಕಮ್ ಟು ಲೈಫ್. ಹೆಸರು ಹೇಳಿದರೆ ಜಗಳಕ್ಕ? ಓ ಹೌದ್ರಿ. ಏನರ ಒಂದು ಸ್ವಲ್ಪ ಗೊತ್ತಾಗಿತ್ತರ, ಒಂದು ಸ್ವಲ್ಪ ಏನರ ಕ್ಲಾರಿಟಿ ಕೊಡ್ರಿ ನೋಡೋಣ, ಗೊತ್ತಾದ್ರೂ ಹಾಕಿರ್ಬೋದು. ಆಮ್ಯಾಗ ಏನು ಲೈವ್ ಒಳಗೆ ಏನು ರೀ? ಲೈವ್ ಒಳಗಲ್ಲ, ಮತ್ತು ಬ್ಯಾಡ್ ಕಮೆಂಟ್ಸ್ ರಿಮೂವ್ ಮಾಡೋದಂದ್ರೆ ಲೈವ್ ಒಳಗನ. ನನಗೆ ಅನ್ಸಿದ ಮಟ್ಟಿಗೆ DVSS ಲೈವ್ ಒಳಗೆ ಏನು ರೀ? ಪುನೀತ್ ಬ್ರೋ ಇಲ್ಲ ಅಲ್ಲಲ್ರಿ. ಹೈಡಲ್ಲಿ ಇರ್ಬೇಡಿ, ಸಪೋರ್ಟ್ ಮೆಸೇಜ್ ಹಾಕ್ರಿ ಪುನೀತ್ ಬ್ರೋ. ಅವ್ರು ಹೆಂಗಿರ್ತಾರೆ ಹಂಗಿದ್ದು ಬಿಡೋದ್ರಿಪ್ಪ, ಏನು ಮಾಡೋದ್ರಿ. ಈ ಲೇಡೀಸ್ ಲೈವ್ ಇತ್ತಂದ್ರೆ ಭಾಳ ಬ್ಯಾಡ್ ಕಮೆಂಟ್ಸ್ ಇದ್ದು ಅಂದ್ರೆ ರಿಮೂವ್ ಮಾಡೋದ್ರಿ, ಅವ್ನು ನೋಡ್ಲಾರ್ದಂಗಿದ್ದು ಅಂದ್ರೆ. ಮತ್ತು ಅದನ್ನೂ ಯಾಕೆ ಮಾಡ್ತೀವಿ ಅನ್ನೋರು ಇದ್ರಂದ್ರೆ ಏನು ಮಾಡೋಕ್ಕೈತ್ರಿ, ಬಿಟ್ಬಿಡೋದ್ರಿಪ್ಪ. ಒಬ್ಬರು ತೆಲುಗು ಅಕ್ಕ ಇದ್ದಾರೆ ಅವರ ಲೈವಲ್ಲಿ. ಹೌದ್ರಿ, ತೆಲುಗು ಮಾತಾಡ್ತಾರೇನು ರೀ? ಬೈದ್ರೆ ಯಾರು ನಿಮ್ಮನ್ನು? ರವಿ ಬ್ರೋ ಹಾಯ್ ಬ್ರೋ, ಹಾಯ್ ಮಾತಾಡ್ರಿ ರವಿ ಬ್ರೋ. ಬೈದ್ರೆ ಯಾರು ನಿಮ್ಮನ್ನು? ಲೈವ್ ಮಾಡೋರು ಬೈದ್ರು ಏನು ಹಿಂಗೆ ನಿಮ್ಗತಿ ಬಂದವ್ರು ಬೈದ್ರು ಲೈವ್ ಒಳಗೆ? ಅವ್ರಿಗೆ ಕನ್ನಡ ಮಾತಾಡೋಕ್ಕೆ ಬರುತ್ತೆ. ಹೌದ್ರಿ. ಬೈದು ಯಾರು ಬೈದ್ರಿ ನಿಮ್ಮನ್ನು?
ಲೈವ್ ಮಾಡೋರ ಬೈದ್ರು ಇನ್ನು ಇವರ ಯಾರಪ್ಪ ಲೈವ್ ಬಂದವ್ರು ಬೈದರು. ಹೈಡ್ ಮಾಡಿದರೆ ಯೂಟ್ಯೂಬ್ಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದರು. ಹೈಡ್ ಯಾಕೆ ಮಾಡ್ತೀರಿ ನೀವು? ರಿಮೂವ್ ಮಾಡೋದಲ್ರಿ. ಮತ್ತು ಭಾಳ ಬ್ಯಾಡ್ ಕಮೆಂಟ್ಸ್ ಇದ್ರೆ ಏನು ಮಾಡಿದ್ರಿ ಅವನ್ನ? ಅದು ನೋಡ್ಕೊತ ಕುಂದ್ರದೇನ್ರಿ? ಬ್ಯಾಡ್ ಕಮೆಂಟ್ಸ್ ಇದ್ರೆ ಭಾಳ ತಲೆ ಕೆಡಂಗಿದ್ರೆ ಮಾಡಿಬಿಡುದ್ರಿಪ್ಪ ಹೈಡ್. ನಾವು ಹೊರಗಡೆ ಮಾಡೀನಿ ರೀ ಹೈಡ್. ನಮ್ಮ ಪ್ರಾಬ್ಲಮ್ ಬಂದಾಗ ನೋಡೋಣ. ಇವಾಗ ನೋಡೋಕ್ಕಾಗೋದಿಲ್ಲ ಅಲ್ರಿ ಅದನ್ನ. ರಿಮೂವ್ 3 ದಿನ ಮಾಡಿದ್ದೀನಿ, 4ನೇ ದಿನ ಹೈಡ್ ಮಾಡಿದ್ದೀನಿ ಅವನಿಗೆ. ಒಬ್ರೇ ಅವರ 3 ದಿವಸ ರಿಮೂವ್ ಮಾಡಿಸ್ಕೊಂಡವ್ರು ಒಬ್ರ, ಹೈಡ್ ಮಾಡಿಸ್ಕೊಂಡವ್ರು ಒಬ್ರ. ಮತ್ತು ಹಂಗಿದ್ದವ್ರು ಹೈಡ್ ಮಾಡಿಬಿಡೋದ್ರಿ ಅವ್ರನ್ನ. ಅವ್ರು ಬಂದು ದಿವಸ ಡೈಲಿ ಅದ ಕೆಲಸ ಅಲ್ಲಿ ಮಾಡಕತ್ರ ಅಂದ್ರೆ ಹೈಡ್ ಮಾಡೋದ್ರಿ ಅವ್ರನ್ನ. ಏನು ಮಾಡೋದು ಇದರಲ್ಲಿ ಇಟ್ಕೊಂಡು. ಪ್ರಕಾಶ್ ಡಿ ಎಮ್ ಅವ್ರಿ, ಊಟ ಆಯ್ತಮ್ಮ? ಊಟ ಆಗೈತ್ರಿಪ್ಪ ಪ್ರಕಾಶ್ ಅವರೇ. ಹೈ ರೀ, ಹೈ, ವೆಲ್ಕಮ್ ಟು ಲೈವ್. ಲೈಕ್ ಕೊಡ್ರಿ ಪ್ರಕಾಶ್ ಅವರೇ, ಹೈಡಲ್ಲಿ ಬಿಡಿ, ಸಪೋರ್ಟ್ ಮೆಸೇಜ್ ಹಾಕ್ರಿ. ಲೈಕ್ ಕೊಟ್ಟಿದ್ದಿಲ್ಲ ಅಂದ್ರೆ ಲೈಕ್ ಕೊಡ್ರಿ. ಹಂಗೆ ಊಟದ ಐತೇನು ರೀ? ಆರಾಮದರಿ ಪ್ರಕಾಶ್ ಬ್ಲಾಗ್ ಚಾನಲ್ ಹೊಸಬ್ರು ಕಾಣುತ್ತಾ? ವಿಸಿಟ್ ಮಾಡಿರಿ ಚಾನಲ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಯಾವ್ರಿ ನಿಮ್ಮದು? ಡಿ ಎಮ್ ಅವ್ರಿ, ಡೈಲಿ ಕೆಟ್ಟ ಕಮೆಂಟ್ಸ್ಗಳನ್ನ ಹಾಕ್ತಾ ಇಲ್ಲ, ನನಗೆ ಫುಲ್ ತಲೆ ಕೆಟ್ಟು ಹೋಯಿತು. ಅದೇ ಬ್ರೋ, ಈಗ ಯಾವತ್ತೋ ಒಂದು ದಿವ್ಸ ಬಂದ, ಯಾವಾಗ ಒಂದಿನಕ್ಕೆ ಅಪ್ರೂಪಕ್ಕೆ ಯಾರ್ದೋ ಬೇರೆ ಬೇರೆ ಐಡಿಲೇ ಬರತೈತಿಪ್ಪ ಬ್ಯಾಡ್ ಕಮೆಂಟ್ಸ್ ಅಂದಾಗ ಅದೇನೋ ಬಿಡಪ್ಪ, ಮಿಸ್ಟೇಕ್ ಆಗಿ ಬರ್ತಾವ ಅನ್ನಕ್ಕೆ ಬರ್ತೈತಿ. ಒಂದು ಐಡಿಲೇ ಡೈಲಿ ಬಂದ್ಮೇಲೆ ಬ್ಯಾಡ್ ಕಮೆಂಟ್ಸ್ ಹಾಕ್ತಾರಂದ್ರೆ ಅವ್ರು ಮಾಡೋ ಕೆಲಸನ ಅದ. ಅವ್ರು ಬಂದಿದ್ದು ಆಗ್ತಾ ಬಂದಿರ್ತಾರೆ ಅಲ್ಲಿ ಅಂಥವ್ರನ್ನ ಹೈಡ್ ಮಾಡೋದ್ರಿ. ಇಂಥ ಕಮೆಂಟ್ಸ್ ನೋಡ್ಕೊತ ಕುಂದ್ರದೈತೇನ್ರಿಪ್ಪ? ಅವ್ರ ಕೆಲಸನ ಅದ ಇರ್ತದ್ರಿ, ಬಂದು ಮಂದಿ ಲೈವ್ ಒಳಗೆ ಏನಾರ ಮಾತಾಡಿ ಹೋಗೋದನ್ನು. ಅಂಥವ್ರನ್ನ ಏನು ಮಾಡೋಕ್ಕೆ ಬರುತ್ತೆ? ಹಾಂ ಅಕ್ಕ, ಮತ್ತು ಅವಾಗಿನಂಗಿಲ್ರಿ ಇವಾಗ ಪುನೀತ್ರು. ಬ್ಯಾಡ್ ಕಮೆಂಟ್ ನೋಡಿ ನೋಡಿ ಸುಮ್ಮ ಕುಂದ್ರು ಅಂಥದ್ದಿಲ್ಲ ಈಗ. ಈಗೆಲ್ಲ ಸೈಬರ್ ಕಂಪ್ಲೇಂಟ್ ಅದು ಬರ್ತಾವೆ, ರೂಲ್ಸ್ ಅದಾವ ಹೊರಗಡೆ. ಅದ್ರ ಮ್ಯಾಗ ಆ ರೂಲ್ಸ್ ಫಾಲೋ ಮಾಡ್ಬೋದಾರ. ನಿಮ್ಮ ಚಾನಲ್ ಎಲ್ಲೆಲ್ಲಿ ಬರ್ತೀರಿ? ಸಬ್ಸ್ಕ್ರೈಬರ್ಸ್ ಎಷ್ಟಾದರೂ ಇಬ್ಬರು? ಹಾಯ್ ಅಕ್ಕ ರೀ, ಹಾಯ್ ರೀ ಕಿರಣ್ದು, ಹಾಯ್ ಹಾಯ್, ವೆಲ್ಕಮ್ ಟು ಲೈವ್. ಅರ್ಜುನ್ ಅವರೇ ಹಾಯ್ ರೀ, ಹಾಯ್, ವೆಲ್ಕಮ್ ಟು ಲೈವ್. ಲೈಕ್ ಕೊಟ್ರಿಪ್ಪ ಇಬ್ಬರು, ಐಡಲ್ಲಿ ಇರ್ಬೇಡಿ, ಸಪೋರ್ಟ್ ಮೆಸೇಜ್ ಹಾಕ್ರಿ. ಲೈಕ್ ಕೊಟ್ರಿ. ಲೈಕ್ ಕೊಟ್ಟಿದ್ದಿಲ್ಲ ಅಂದ್ರೆ ಊಟದ ಆಯ್ತೇನು ರೀ ಅರ್ಜುನ್ ಅವ್ರಿ? ಕಿರಣ್ ಬ್ರೋ, ಊಟದ ಆಯ್ತ್ರಿಪ್ಪ, ಏನು ಮಾಡತ್ತೀರಿ? ಆದರೂ ನಾನು ಯಾರಿಗೂ ಸಪೋರ್ಟ್ ಮಾಡ್ತಾ ಇಲ್ಲ. ನನ್ನ ಡೈಲಿ ಲೈವ್ ಮಾಡ್ತಾ ಇದ್ದೀನಿ ಯೂಟ್ಯೂಬಲ್ಲಿ. ನೀವು ಲೈವ್ ಮಾಡ್ತೀರಿ ಪುನೀತ್ ಬ್ರೋ? ಗೊತ್ತೇ ಇಲ್ಲಲ್ರಿಪ್ಪ ನಮಗೆ. ಊಟ ಅಂಟಿ? ಅಯ್ಯೋ ಅರ್ಜುನ್ ಅವ್ರಿ, ಅಂಟಿಗೆ ಕಾಣಕೈತಿ ನಾನು ನಿಮಗೆ. ಆಗಿದ್ರಿಪ್ಪ ಊಟ ನಿಮ್ದೈತ್ರಿ? ಇರಲಿ, ಡಬಲ್ ಟ್ಯಾಪ್ ಮಾಡಿ ಲೈಕ್ ಕೊಡ್ರಿ. ಹಂಗೆ
ಅಕ್ಕ ಡೈಲಿ ಮಾಡ್ತಾ ಇದ್ದೀನಿ. ಎಷ್ಟು ಗಂಟೆಗೆ ಮಾಡ್ತೀರಿ ಪುನೀತ್ ಬ್ರೋ? ಹೆಂಗೆ ಫೇಸ್ ಲೈವ್ ಮಾಡ್ತೀರಿ, ಹೆಂಗೆ ಮಾಡ್ತೀರಿ ಪುನೀತ್ ಬ್ರೋ? ಟೈಮಿಂಗ್ ಹೇಳ್ರಿ, ಫೇಸ್ ಲೈವ್ ಮಾಡ್ತೀರಿ? ಮಧ್ಯಾಹ್ನ 12:30, ಸಾಯಂಕಾಲ 4:15 ಹೋದ್ರಿ. ಬರ್ತೇನೆ ರೀ ಪುನೀತ್ ಬ್ರೋ, ಖಂಡಿತ ಬರ್ತೇನೆ ರೀ ಇವತ್ತು. ಆಮೇಲೆ ಫೇಸ್ ಲೈವ್ ರೀ. ಫೇಸ್ ಲೈವ್ ಮಾಡಲ್ಲ. ಹೌದ್ರಿ, ಫೇಸ್ ಲೈವ್ ಮಾಡಂಗಿಲ್ಲ ರೀ. ಫೇಸ್ ತೋರ್ಸೋಕ್ಕೆ ನಾಚಿಕೆ ಆಗುತ್ತೆ ಅಕ್ಕ. ಅಯ್ಯೋ ನಾ ಹೆಣ್ಮಕ್ಳಾಗಿ ನಾಚಂಗಿಲ್ಲ, ನಿಮಗೆ ನಾಚಿಕೆ ಬರುತ್ತಾ ಪುನೀತ್ ಬ್ರೋ? ಏನು ರೀ ನೀವು ಹೆಣ್ಮಕ್ಳಿಗೆ ನಾಚಿಕೆ ಬರುತ್ತೆ ಅಂತ ದೇವ್ರೆ. ನಾವೆಲ್ಲ ತೋರಿಸ್ತೀವಲ್ರಿ ಮತ್ತು, ಅಂದ್ರೆ ಇಂಟ್ರೆಸ್ಟ್ ಬರ್ತೈತೆ ರೀ ಲೈವಿಗೆ. ಈ ಫೇಸ್ ತೋರಿಸ್ತಿದ್ರೆ, ಈ ಫೇಸ್ ಇಲ್ಲ ಬರೀ ಮಾತಷ್ಟ ಅಂದ್ರೆ ಇಂಟ್ರೆಸ್ಟ್ ಇರಂಗಿಲ್ಲ ರೀಪ್ಪ. ಫೇಸಿ ತೋರಿಸ್ಲಾರ್ಲಾರ ಲೈವಿಗೆ ಭಾಳ ಜಾಸ್ತಿ ಆಗೋದಿಲ್ಲ, ಅಲ್ಲಿ ಇಂಟ್ರೆಸ್ಟ್ ಇರಂಗಿಲ್ಲ. ಬೆಂಗಳೂರಿಗೆ ಹೋದ್ಮೇಲೆ ಫೇಸ್ ಲೈವ್ ಮಾಡ್ತೀನಿ ಅಕ್ಕ. ಈಗ ಊರೊಳಗದ್ರಿ, ಇಲ್ಲಿ ಮಾಡ್ರಿ, ಎಲ್ಲಿದ್ರು ಫೇಸ್ ಒಂದಾದ್ರಿ ನಿಮ್ಮದು. ಫೇಸ್ ಚೇಂಜ್ ಆಕತ್ತೇನು ರೀ ಪುನೀತ್ ಬ್ರೋ? ಸಬ್ಸ್ಕ್ರೈಬರ್ಸ್ ಎಷ್ಟಾಗ್ಯಾರ ರೀ? ಏನ್ರಿ ಇದು ಪುನೀತ್ ಬ್ರೋ? 16 ನೋಡ್ರಿ, ಬರ್ರಿ ಆಗ್ತಾರಿಪ್ಪ. ಕಂಗ್ರ್ಯಾಚುಲೇಷನ್ಸ್ ರೀ, 1K ಅಬೋ ಹೋಗಿತ್ತು ಪುನೀತ್ ಬ್ರೋ. ಇಲ್ರಿ, ಶಾರ್ಟ್ಸ್ ಚಲೋ ಆಗ್ತೀರಿ ನೋಡಿ ನಾನು, ಅದರಿಂದ ಶಾರ್ಟ್ಸಿಂದನೇ ಸಬ್ಸ್ಕ್ರೈಬರ್ಸ್ ಹೆಚ್ಚಾಗೋದು. ಬರೀ ಶಾರ್ಟ್ಸ್ದಷ್ಟೇ ಇಟ್ಟಾರೆ, ಏನು ಲಾಂಗ್ ವಿಡಿಯೋದು ಇಟ್ಟಾರೆ ಅದ್ರೊಳಗೆ ಆಪ್ಷನ್? ಶಾರ್ಟ್ಸ್ದಷ್ಟೇ ಇಟ್ಕೋದ್ರಿಪ್ಪ, ಚಲೋ ಆಗುತ್ತೆ. ಥ್ಯಾಂಕ್ಸ್ ಅಕ್ಕ. 1K ರೀಚ್ ಆಗಿರಲ್ರಿ ನೀವು, ಮತ್ತು ಶಾರ್ಟ್ಸಿಗೇನಾರು ಸಬ್ಸ್ಕ್ರೈಬರ್ಸ್ ಹೆಚ್ಚಾಗೋದು, ಲಾಂಗ್ ವಿಡಿಯೋಕ್ಕೆ ಹೆಚ್ಚಾಗಂಗಿಲ್ಲ. ನಾನು ಚಿಕ್ಕ ಚಿಕ್ಕ ವಿಡಿಯೋ ಮಾತ್ರ ಹಾಕ್ತೀನಿ ಅಕ್ಕ, ಲಾಂಗ್ ವಿಡಿಯೋ ಮಾಡಲ್ಲ.
ಅದೇ ರೀ ಲಾಂಗ್ ವಿಡಿಯೋ ಆಪ್ಷನ್ ಇಲ್ಲಲ್ಲ ರೀ, ಬಟ್ ಶಾರ್ಟ್ಸದ್ದು ಅಷ್ಟೇ ಐತಿಲ್ಲ ರೀ ನಿಮ್ಮ ಇದ್ರೊಳಗೆ ಯೂಟ್ಯೂಬ್ ಚಾನಲ್ ಒಳಗೆ. ನಿಮ್ಮ ಚಾನಲ್ ಚೆಕ್ ಮಾಡಿ ಹೇಳ್ತೀನಿ ರೀ ನಿಬ್ರು. ಇವತ್ತು ಚಾನಲ್ ಚೆಕ್ ಮಾಡ್ತಾನೆ ರೀ, ನಾ ಲೈವ್ ಬಂದಾಗ ಹೇಳ್ತೀನಿ ರೀ. ಲಾಂಗ್ ವಿಡಿಯೋ ಆಪ್ಷನರ್ ಐತೇನು ರೀ ಪುನೀತ್ ಬ್ರೋ? ಲಾಂಗ್ ವಿಡಿಯೋ ಆಪ್ಷನ್ ಇದ್ದಾಗನ ವಾಚ್ ಓವರ್ ಆಪ್ಷನ್ ಬಂದಿರ್ತದೆ ರೀ. ಲಾಂಗ್ ವಿಡಿಯೋ ಆಪ್ಷನ್ ಇದ್ದಿದ್ದಿಲ್ಲ ಅಂದ್ರೆ ನಿಮ್ಗೆ ಬರೀ ಶಾರ್ಟ್ಸದ್ದು ಅಷ್ಟೇ ಇದ್ರೆ ವಾಚ್ ಓವರ್ ಸಂಬಂಧ ಬರಂಗಿಲ್ಲ ರೀ. 3M ವ್ಯೂಸ್ ಕಂಪ್ಲೀಟ್ ಆಗ್ಬೇಕು. ಏನು ರೀ ಪ್ರವೀಣ್ ಬ್ರೋ, ಇನ್ಸ್ಟಾದಲ್ಲಿ ಒಳ್ಳೆ ಮೆಸೇಜ್ ಇರೋ ಶಾರ್ಟ್ಸ್ ಹಾಕ್ತೀರಾ? ಯಾರು ನಾ ರೀಪ್ಪ ಹಾಕಿರ್ತೇನೆ ರೀ. ಲಾಂಗ್ ವಿಡಿಯೋ ಆಪ್ಷನ್ ಇದೆ. ಓಹೋ, ಲಾಂಗ್ ವಿಡಿಯೋ ಆಪ್ಷನ್ ಇದ್ರೆ ಲಾಂಗ್ ವಿಡಿಯೋ ಹಾಕಂಗೆ ಇಲ್ರಿ ನೀವು. ಲಾಂಗ್ ವಿಡಿಯೋ ಹಾಕ್ಲಾರ್ದ ಹೆಂಗೆ ವಾಚ್ ಅವರ್ ಕಂಪ್ಲೀಟ್ ಆಯ್ತು ರೀ ಪುನೀತ್ ಬ್ರೋ? ಶಾರ್ಟ್ಸಿಗೆ ವಾಚ್ ಅವರ್ ಕೌಂಟ್ ಆಗಂಗಿಲ್ಲ ರೀ ಪುನೀತ್ ಬ್ರೋ. ಶಾರ್ಟ್ಸ್ ಯಾವುದೇ ಇರಲಿ, ಶಾರ್ಟ್ಸಿಗೆ ವ್ಯೂಸ್ ಎಷ್ಟೇ ಬಂದ್ರೂ ವಾಚ್ ಅವರ್ ಕೌಂಟ್ ಆಗಂಗಿಲ್ಲ ರೀ. ಅದಕ್ಕೆ ಏನು ರೀ ನಿಮ್ಮ ಲೈವಿಂದನೇ ವಾಚ್ ಅವರ್ ಕೌಂಟ್ ಆಗೋದು ನಿಮಗೆ. ನಂದು ಒಂದು ವಿಡಿಯೋ 1M ಓಡಿದೆ ಅಕ್ಕ. ಪಾಡಲ್ರಿಪ್ಪ ನೀವೇ, ಮತ್ತು ನಮ್ಗೆ ಹಿಂದಿಂದ ಚಾನಲ್ ಮಾಡಿ ಚಲೋ ಇದಾಗಿರಿ ಯೂಟ್ಯೂಬ್ ಒಳಗೆ. ಮತ್ತು ಇನ್ನೊಂದೇನು ರೀ, ಆದ್ರೂ ಎಷ್ಟು 1MR ಓಡಲಿ, ಅದೊಂದು 3MR ಓಡಲಿ, 4MR ಓಡಲಿ, ಅದ್ರ ವಾಚ್ ಅವರ್ ಕೌಂಟ್ ಆಗಂಗಿಲ್ಲ ರೀ. ಅದು ಶಾರ್ಟ್ಸಿಂದು ಲಾಂಗ್ ವಿಡಿಯೋದು ಅಷ್ಟೇ ಕೌಂಟ್ ಆಗೋದು ವಾಚ್ ಅವರ. ನಿಮ್ಮಲ್ಲಿ ಲೈವೂ ವೈರಲ್ ಐತೇನು ರೀ ಪುನೀತ್ ಬ್ರೋ? ಲೈವ್ ವೈರಲ್ ಇದ್ರೂ ವಾಚ್ ಅವರ್ ಕೌಂಟ್ ಆಗುತ್ತೀರಿ ಬೇಗ. ಮತ್ತು ನೋಡ್ತೇನೆ ರೀ ನಾನು ನಿಮ್ಮದು ಚಾನಲ್ ತೆಗೆದು ನೋಡಿ ಹೇಳ್ತೇನೆ ರೀ ನಾನು ನಿಮ್ಗೆ. ನಾಳೆ ಲೈವ್ ಒಳಗೆ ಕೇಳ್ಬೇಕಂತೇನು ವೇಟ್ ಮಾಡ್ಬೇಕಂತೇನಿಲ್ಲ. ಇನ್ಸ್ಟಾದೊಳಗೆ ಫಾಲೋ ಮಾಡಿರಿ, ನಾನು ಹೇಳ್ತೇನೆ ರೀ ನಾನು ನಿಮ್ಗೆ ಏನಾಗೈತೆ ಅಂತ. ವೈರಲ್ ಅಂತೂ ಆಗ್ತಾಯಿದೆ. ಓಹೋ ಹೌದ್ರಿ, ಚಲೋ ಆಗ್ಬಿಟ್ರಿಪ್ಪ. ವೈರಲ್ ಆದಷ್ಟು ಚಾನಲ್ ಮೊನಿಟೈಸೇಷನ್ ಆದಷ್ಟು ಚಲೋ. ಇನ್ಸ್ಟಾದೊಳಗೆ ಫಾಲೋ ಮಾಡಿರಿ, ನಾ ಹೇಳ್ತೇನೆ ರೀ ಇಲ್ಲಿದು ಏನಾಗಿತ್ತು ಅನ್ನೋದು. ಅಲ್ಲಿ ಬಂದಾಗ ಹೇಳ್ತೇನೆ ನಿಮ್ಗೆ ನಾ ಯೂಟ್ಯೂಬ್ ಒಳಗಿನ. ಅಂದ್ರೆ ನೀವು ನಮ್ಗೆ ಅದೇ ಆಪ್ಷನ್ ಯಾಕೆ ಬಂದಿಲ್ಲ ಏನು ಅನ್ನೋದು ಎಲ್ಲ ನೀವು ಸ್ಕ್ರೀನ್ಶಾಟ್ ಹೊಡೆದು ಕಳಿಸ್ಬೋದು ರೀ ನಮಗೆ ಅಲ್ಲಿ ಇನ್ಸ್ಟಾಗ್ರಾಮ್ ಒಳಗಾದ್ರೆ. ಇದು ಯೂಟ್ಯೂಬ್ ಒಳಗೆ ಹಂಗಾದ್ರಿ ಬರೀ ಮೆಸೇಜ್ ಮ್ಯಾಗ ಅಷ್ಟೇ ಇದು. ಐತಿಲ್ಲ ರೀ ಇನ್ಸ್ಟಾಗ್ರಾಮ್. ಮತ್ತು ಇನ್ಸ್ಟಾಗ್ರಾಮ್ ಐ ಡಿ ಹೆಸರು ಏನಿದೆ ಅಕ್ಕ? ಇದೆ ರೀ, ಚರಣ್ಯ ಕನ್ನಡ ವ್ಲಾಗ್ಸ್ ಅಂತ ಐತೆ ಅಲ್ಲಿ. ಚರಣ್ಯ ಕನ್ನಡ ವ್ಲಾಗ್ಸ್ ಅಂತ ಐತೆ ನೋಡ್ರಿ. ಮತ್ತು ಪುನೀತ್ ಬ್ರೋ ಇನ್ನೇನು ಮಾಡ್ಬೇಕನ್ನತ್ತೆ, ನಾನು ವಾಚ್ ಅವರ್ ಬಂದೈತೆ ರೀ ಸನೇದಾಗ. ಇನ್ನೊಂದು 200 ಆದ್ರೆ ವಾಚ್ ಅವರ್ ಕಂಪ್ಲೀಟ್ ಆಕತಿ. ಚಾನಲ್ ಮೋನೋಟೈಸೇಷನ್ ಮಾಡಿಕೊಂಡು ಒಂದಿಷ್ಟು ದಿವಸ ಯೂಟ್ಯೂಬ್ಗೆ ಬರಂಗಿಲ್ಲ ರೀ. ಚಾನಲ್ ಮೋನೋಟೈಸೇಷನ್ ಮಾಡ್ಕೊತಾನೆ ರೀ, ಯಾಕಂದ್ರೆ ಬಿಟ್ನಿ ಅಂದ್ರೆ ಅದು ವಾಚ್ ಅವರ್ ಲೆಸ್ ಆಕತ್ತೆ. ಮೋನೋಟೈಸೇಷನ್ ಮಾಡ್ಕೊಂಡು ಒಂದು ಸ್ವಲ್ಪ ದಿವಸ ಇನ್ಸ್ಟಾಗ್ರಾಮ್ ಇಂಪ್ರೂವ್ ಮಾಡ್ಕೊತಾನೆ ರೀ. ಇನ್ಸ್ಟಾಗ್ರಾಮಿಗೆ ಈಗ ಒಂದು ವಾರದಿಂದ ವಿಡಿಯೋ ಹಾಕತ್ತೀನಿ. ಒಂದು 500 ಫಾಲೋವರ್ಸ್ ಆದ್ರಿ. ಹಿಂಗೆ ಪೈಲ ಮುಂಚೆ ಹಿಡ್ಕೊಂಡಾನೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಇನ್ಸ್ಟಾಗ್ರಾಮ್ಗೂ ವಿಡಿಯೋಸ್ ಹಾಕೋತ ಇದ್ದಂದ್ರೆ ಈಗ ಭಾರಿ ಚೆಕ್ಕಿನ್ರಿ ನಾನು. ಅಂದ್ರೆ ನನಗೆ ಅಷ್ಟು ತಲೆಗೆ ಹೊಳೆಯಲಿಲ್ಲ, ಇನ್ಸ್ಟಾಗ್ರಾಮ್ ಇಂಪ್ರೂವ್ ಮಾಡ್ಕೋಬೇಕನ್ನೋ ತಲೆಯಾಗಿ ಬರಲಿಲ್ಲ. ಇನ್ನು ಯೂಟ್ಯೂಬ್ ಒಂದಿಷ್ಟು ದಿವಸ ಒಂದು 2-3 ತಿಂಗಳು ಯೂಟ್ಯೂಬ್ ಕಡೆ ತಲೆ ಹಾಕ್ಲಾರ್ದ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾನೆ ರೀ. ಇನ್ಸ್ಟಾಗ್ರಾಮ್ ಒಂದು ಸ್ವಲ್ಪ ಹೆಚ್ಚಿಗೆ ಯೂಸ್ ಮಾಡಿ ಅದನ್ನ ಇಂಪ್ರೂವ್ ಮಾಡ್ಕೋತಾನೆ ರೀ. ದೀಪಾ ನಾಗೇಶ್ವರ್ ನೇಮಕ. ಹಾಂ ಹೌದ್ರಿ, 2 ಐಡಿ ಅದಾವ್ರಿ ನಮ್ಮ. ಮೊದಲೇದೊಂದು ಐಡಿ ಐತಿ, ಆದ್ರೆ ಅದು ಚಾಲೂ ಇಲ್ಲ ರೀ. ಇನ್ನೊಂದು ಐಡಿ ಐತಿ ನೋಡ್ರಿ, ಚರಣ್ಯ ಕನ್ನಡ ವ್ಲಾಗ್ಸ್ ಅಂತನ ಐತಿ. ನಂದೇ ಡಿ ಪಿ ಐತಿ ನೋಡ್ರಿ. ದೀಪಾ ನಾಗೇಶ್ವರ್ ಅದು ಐತ್ರಿ. ಇದು ಫಾಲೋವರ್ಸ್ ಹೇಳ್ದಾರ ಹೇಳ್ರಿ, ದೀಪಾ ನಾಗೇಶ್ವರ್ ಇದ್ದದಕ್ಕೂ ಫಾಲೋವರ್ಸ್ ಮ್ಯಾಗ ಹೇಳ್ತಾನೆ ರೀ ನಿಮ್ಗೆ ಯಾವ್ದು ಅನ್ನೋದು ಐಡಿ. ಪುನೀತ್ ಬ್ರೋ ಫಾಲೋವರ್ಸ್ ಎಷ್ಟು ಜನ ಅದಾರ ನಿಮ್ಗೆ?
ಹಾಂ ರೀ 1 ವೀಕ್ದಿಂದ ಹಾಕತ್ತಾನೆ ನೋಡ್ರಿಪ್ಪ ಈಗ ಪುನೀತ್ ಬ್ರೋ. ಈಗ ಒಂದು ವಾರದಿಂದ ಹಾಕತ್ತಾನೆ ರೀ. ಇರಿ ಅಕ್ಕ, ಒಂದು ನಿಮಿಷ ನಿಮಗೆ ಫಾಲೋ ಮಾಡಿಕೊಂಡು ಬರುತ್ತೇನೆ. ಮಾಡಿದ್ದಾರೆ ಇನ್ಸ್ಟಾದಲ್ಲಿ 1 ವೀಕಿಂದ ವಿಡಿಯೋ ಹಾಕ್ತಾ ಇದ್ದೀರಾ? ಹೌದು ರೀ ಪ್ರವೀಣ್ ಬ್ರೋ. ಈಗ ಒಂದು ವೀಕ್ ಆಗಲಿ ಅಥವಾ ಒಂದು 15 ದಿವಸ ಏನಾಗಿಲ್ಲ ರೀ. ನಾ ಮುಂಚೆ ಆದರೂ ಹಾಕ್ತಿದ್ದೆ, ಆದರೆ ರೀಲ್ಸ್ ಆಗಿ ಹಾಕ್ತಿದ್ದದಲ್ಲ, ಪೋಸ್ಟಾಗಿ ಹಾಕ್ತಿದ್ದೆ. ಇನ್ಸ್ಟಾಗ್ರಾಮ್ ನಂದು ಐತಪ್ಪ ಅನ್ನೋ ಲೆವೆಲ್ಗೆ ಇಟ್ಕೊಂಡ್ಬಿಟ್ಟಿದ್ದೆ ಅದನ್ನು. ಆದರೆ ಅದಕ್ಕೆ ಫಾಲೋವರ್ಸ್ ಮಾಡ್ಕೋಬೇಕು, ಅದ್ರ ರೀಲ್ಸ್ ಹಾಕಬೇಕು ಅನ್ನೋ ತಲೆನೇ ಇದ್ದದ್ದಲ್ಲ ನಂದು. ಇವಾಗ ಇನ್ನು ಅದನ್ನ ಜಾಸ್ತಿ ಯೂಸ್ ಮಾಡ್ಬೇಕು ಅನ್ನೋದಕ್ಕೆ ಇನ್ಸ್ಟಾಗ್ರಾಮ್. ಅಂದ್ರೆ ಭಾಳ ಲಗು ಸಿಗ್ತಾರೆ ಫಾಲೋವರ್ಸ್, ಯೂಟ್ಯೂಬ್ ಗೊತ್ತೇ ಅಲ್ಲ. ನಾನು ಫಾಲೋ ಮಾಡಿದ್ದು 544 ಫಾಲೋವರ್ಸ್ ಇದೆ. ಹಾಂ, ಅದೇ 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 ಪ್ರವೀಣ್ ಅವರೇ. ಸಿಗ್ತಾ ಇಲ್ಲ ನಿಮ್ಮ ನನಗೆ. ಹೌದ್ರಿ. ಹಾಂ, ಪುನೀತ್ ಬ್ರೋ, ಚರಣ್ಯ ಕನ್ನಡ ಲಾಗ್ಸ್ ಅಂತ ಬಿಡ್ರಿ. ಇದೇನು ಯೂಟ್ಯೂಬ್ ಚಾನಲ್ ಒಳಗೆ ಐತೆ ನೋಡ್ರಿ ಹೆಸರ. ಯೂಟ್ಯೂಬ್ ಚಾನಲ್ ಅಂತ ಅಷ್ಟೇ ತೆಗೀರಿ, ಚರಣ್ಯ ಕನ್ನಡ ಲಾಗ್ಸ್ ಅಂತ ಹಾಕ್ರಿ, ಬರುತ್ತಾ. ನಿಮಗೆ ನಾನು ಫಾಲೋ ಆಗಿ ಬಂದೀನಿ ಅಕ್ಕ. ಸಿಗ್ತೇನೆ ರೀ.
ಅದೇ ಬ್ರೋ ನಾನು ಲೈವ್ ಮುಗಿಸಿದ ಮ್ಯಾಗ ನೋಡ್ತೇನೆ ರೀ, ನಿಮ್ಮ ಚಾನಲ್ ತೆಗೆದು ನೋಡ್ತೀನಿ ಮೊದಲಿಗೆ. ಚಾನಲ್ ತೆಗೆದು ನೋಡಿ ಅಲ್ಲಿ ಯಾವುದಕ್ಕೆ ಎಷ್ಟೆಷ್ಟು ವ್ಯೂಸ್ ಬಂದೈತಿ, ಯಾವುದಕ್ಕೆ ವಾಚ್ ಅವರ್ ಹೆಂಗೆ ಕಂಪ್ಲೀಟ್ ಆಗೈತೆ ನೋಡ್ತೇನೆ ರೀ ನಾ ಮೊದಲ. ಆಮ್ಯಾಗ ಇನ್ಸ್ಟಾಗ್ರಾಮ್ ಒಳಗೆ ಕೇಳ್ತೇನೆ ರೀ ನಿಮ್ಮನ್ನು. ವಾಚ್ ಅವರ್ ಎಲ್ಲಿ ನೋಡ್ತೀರಿ ನೀವು ಎಲ್ಲ ಕೇಳ್ತಾನೆ ಅಲ್ಲಿ. ವೈ ಟಿ ಒಳಗೆ ನೋಡ್ತೀರೇನು ರೀ? ವೈ ಟಿ ಸ್ಟುಡಿಯೋದಾಗ ನೋಡ್ತೀರಿ ಪುನೀತ್ ಬ್ರೋ? ವೈ ಟಿ ಸ್ಟುಡಿಯೋದಾಗ ಎಲ್ಲಿ ನೋಡ್ತೀರಿ? ನಿಮ್ಮ ವಿಡಿಯೋಗಳಿಗೆ ಲೈಕ್ ಕೊಟ್ಟಿದ್ದೀನಿ, ಫಾಲೋ ಮಾಡಿದ್ದೀನಿ, ನನಗೆ ಒಂದು ಸ್ವಲ್ಪ ತಿಳಿಸಿಕೊಡಿ. ಎಸ್ ಬ್ರೋ, ತಿಳಿಸ್ತೀನಿ ರೀಪ್ಪ. ನನಗೆ ತಿಳಿದಟ್ಟು ಮಾತ್ರ ತಿಳಿಸ್ತೀನಿ ರೀ. ನಾ ಏನು ದೊಡ್ಡ ತಿಳಿದೈಕಿ ಬಲ್ಲೈಕಿ ಅಲ್ಲ, ನನಗೆ ಗೊತ್ತಿದ್ದಷ್ಟು ಮಾತ್ರ ಹೇಳ್ಕೊಡ್ತೇನೆ ರೀ ನಿಮಗೆ ಪಕ್ಕ. ವೈ ಟಿ ಸ್ಟುಡಿಯೋ ಐತೇನು ರೀ ಅಪ್ಪ ಪುನೀತ್ ಬ್ರೋ? ಏನಾಯಿತು? ವೈ ಟಿ ಈ ಸ್ಟುಡಿಯೋ ಇದೆ. ಹಾಂ, ಇಲ್ಲಿ ಬಂದ್ರು ನೋಡ್ರಿ, ಇವ್ರನ್ನ ಕೇಳ್ರಿ, ಎಲ್ಲ ಹೇಳ್ತಾರೆ ಅವರು. ಅವ್ರು ನಮ್ಮ ಗುರುಗಳ್ರಿ, ಅವರು ಯೂಟ್ಯೂಬ್ ಒಳಗೆ ಕೇಳ್ರಿ, ಅವ್ರನ್ನ ಹೇಳ್ತಾರೆ. ಏನು ನಿಮ್ಮದು ಈಗ ಹೇಳ್ರಿ ಪುನೀತ್ ಬ್ರೋ? ನನಗೆ ಪಕ್ಕಾ ಪರ್ಫೆಕ್ಟ್ ಏನು ರೀ ಇವರು ಸರ್ಗಳು ಬಂದ್ರು ನೋಡ್ರಿ, ಪಕ್ಕಾ ಪರ್ಫೆಕ್ಟ್ ಸರ್ ಅವರು. ನಾವು ಈ ವಿಷಯದಾಗ ಕಾಲೇಜ್ ಹೆಡ್ ಮಾಸ್ಟರ್ ಆದ್ರೆ, ಇವು ಹೈಸ್ಕೂಲ್ ಹೆಡ್ ಮಾಸ್ಟರ್ ಆದ್ರೆ, ಇವರು ಕಾಲೇಜ್ ಲೆಕ್ಚರರ್ ರೀ. ಇವರು ಏನೋ ಅಂತಾರೆ ನೋಡ್ರಿಪ್ಪ, ಅದು ಅನ್ನಕ್ಕೂ ಬರೋಂಗಿಲ್ಲ. ಕೈಯಂಗೆ ಕೆಲಸನೂ ಬಿಡುವಂಗಿಲ್ಲ ರೀ, ನಮ್ಮದು ಕೆಲಸನೂ ಮಾಡಬೇಕು. ಹಾಯ್ ಪುನೀತ್. ಹಾಂ, ಮಾತಾಡ್ರಿ ಪುನೀತ್ ಬ್ರೋ ಇವ್ರು ಕೂಡ. ಬೆಳಗಾವಿಯನ್ನು ಹಾಯ್. ಏನು ರೀ ಬೆಳಗಾವಿ ರೀ, ನಮ್ಮ ಪುನೀತ್ ಬ್ರೋ ಬಂದ್ಬಿಟ್ಟು ನಿಮ್ಮನ್ನ ಕೇಳ್ಯಾರಿಪ್ಪ, ಎಲ್ಲಿ ಹೋಗ್ಯಾರಿ ನಮ್ಮ ಬೆಳಗಾವಿಯವರು ಅಂತ. ಹಾಂ, ಮುಂದಿನ ಹತ್ರ ನಿಮ್ಗೆ ಇಬ್ಬರಿಗೂ ಸೇರಿ ಏನು ಮಾಡ್ಕೊಳ್ಳೋದು ಅದೀರಿ ಹೇಳ್ರಿ. ಬಂದು ನೋಡ್ರಿ ಅವ್ರು ಮಾತು. ಎಲ್ಲಿ ತರ್ತೀರ ಅವ್ನು ಮಾತಾಡತ್ತನ್ನ. ಬೆಳಗಾವಿಯನ್ನು ನಂದು ವಾಚ್ ಅವರ್ ಕಂಪ್ಲೀಟ್ ಆಗಿದೆ, ಆದರೆ ನನಗೆ ಇಲ್ಲಿ ಏನೂ ಆಪ್ಷನ್ ಬರ್ತಾ ಇಲ್ಲ. ಹಾಂ, ಬೆಳಗಾವಿ ಬ್ರೋ ಹೇಳ್ರಿ ಅವ್ರಿಗೆ, ವಾಚ್ ಅವರ್ ಕಂಪ್ಲೀಟ್ ಆಗಿದೆ ನೋಡ್ರಿ. ಶ್ವೇತಾ ಮೇಡಮ್ ಜೊತೆ ಮಾತಾಡಲ್ರಿ ನಾ, ಅವರಾಗೆ ಮಾತಾಡೋತನ. ಅದನ್ನು ಬಿಡ್ರಿ ಪಾಪಿ, ಪುನೀತ್ ಬ್ರೋ ಏನು ಹೇಳತ್ತಾರೋ ಅವ್ರದ್ದು ಮಾತಾಡ್ರಿ, ಅದನ್ನು ಹಿಂದಿಂದ ಮಾತಾಡೋಣ್ರಿ. ಎಲ್ಲಿ ಕಂಪ್ಲೀಟ್ ಆಗಿದೆ ರೀ ಅದನ್ನೇ ಕೇಳಿದಿರಿ ನಾವು. ಐ ಟಿ ಒಳಗೆ ಎಸ್ ಅನ್ನೋ ಆಪ್ಷನ್ ಬರುತ್ತೆ ನೋಡ್ರಿ, ಅಲ್ಲಿ ಅಲ್ಲಿ ಕಂಪ್ಲೀಟ್ ಆಗಿರ್ಬೇಕು ರೀ. ಎಸ್ ಅಂತ ಬರ್ತೈತೆ ನೋಡ್ರಿ ಕೆಳಗೆ, ಅದನ್ನು ಓಪನ್ ಮಾಡಿ ನೋಡ್ಬೇಕು ರೀ. ಮತ್ತು ಇದು ವಾಚ್ ಅವರ್ ಇರ್ತಂದು ಮ್ಯಾಗ ಹೋಮ್ ಒಳಗೆ ತೋರಿಸ್ತಿದ್ಲೆ ವಾಚ್ ಅವರ್, ಆ ವಾಚ್ ಅವರ್ ಅಲ್ರಿ. ಮತ್ತು ಪುನೀತ್ ಬ್ರೋ ಹೇಳೋದ್ರಿ ಪುನೀತ್ ಬ್ರೋ, ಒಬ್ರು ಬರ್ತಾರೆ ತಡ್ರಿ, ಇಲ್ಲಿ ಹೋಗ್ಯಾರ. ಎಲ್ಲಿ ಕಂಪ್ಲೀಟ್ ಆಗಿದೆ ರೀ? ಸ್ಕ್ರೀನ್ಶಾಟ್ ಕಳಿಸ್ರಿ ನೋಡಿ ಹೇಳ್ತೀನಿ. ಹಿಂಗಪ್ಪ ಎಲ್ಲೇ ಹೋದ್ರಲ್ಲ ಪುನೀತ್ ಅವ್ರು, ಎಲ್ಲಿ ನಿಮ್ಮನ್ನು ಫಾಲೋ ಮಾಡೋಕೆ ಇನ್ಸ್ಟಾಗ್ರಾಮಿಗೆ ಹೋದ್ರೆ ಅಂಬಲ್ರಿ ಅವ್ರು. ಇಲ್ಲ, ನಿನ್ನೆ ಸ್ಟೋರಿನ ನೋಡ್ಯಾರತ್ತ, ಅಕ್ಕನ ಬರ್ತಡೇ ಇತ್ತಲ್ರಿ ಅನ್ನತ್ತಿದ್ರು ಅವರು. ಏನು ರೀ ಬರ್ತಡೇ ಸೆಲೆಬ್ರೇಷನ್ ಹೆಂಗೆ ಮಾಡ್ರಿ? ವಿಡಿಯೋನ ಹಾಕಿಲ್ಲ ನೀವು. ವಿಡಿಯೋ ಯಾಕೆ ಹಾಕೋರಿ? ವಿಡಿಯೋ ಹಾಕೋದ ಬಿಟ್ಬಿಟ್ರಲ್ಲ. ಸುಮ್ಮನೆ ಏನಾರು ಒಂದು ಹೇಳೋದು ಮಾತಾಡ್ಕೋತ ಹಿಂಗೆ ಬರ್ತಿದ್ರಿ, ಮತ್ತು ಒಟ್ಟು ಬಂದೇ ಇಲ್ಲ ಈಗ.
ಏನು ಮಾತಾಡ್ತೀರಿ ತಂಗಿ, ಆರಾಮಿದ್ದೀರಿ? ಶ್ರೀಕಾಂತ್ ಆರಾಮಿದ್ದೀರಿಪ್ಪ, ನೀವು ಆರಾಮಿದ್ದೀರಿ? ವೆಲ್ಕಮ್ ಟು ಲೈವ್. ಲೈಕ್ ಕೊಡ್ರಿ ಬ್ರೋ, ಐಡಲ್ಲಿ ಇರ್ಬೇಡಿ, ಸಪೋರ್ಟ್ ಮೆಸೇಜ್ ಹಾಕ್ರಿ. ನಾ ಮಾತಾಡೋದು ಇವ್ರಿಗಿರೋದು ಬೆಳಗಾವಿ ಅವರಿಗೆ. ಅವರು ಇಲ್ಲಿ ಹೋದ್ರೆ ಕಾಣುತ್ತೆ. ಶ್ರೀಕಾಂತ್ ಬ್ರೋ ಲೈಕ್ ಕೊಟ್ಟಿದ್ರೆ ಒಂದು ಲೈಕ್ ಕೊಡ್ರಿ. ಇದೇನ್ರಿ, ನೀವೇನು ನನ್ನ ಜೊತೆ ಮಾತಾಡಲ್ಲ, ಎದಕ್ಕೆ ಬರೋದ್ರಿ? ಲೈವ್ ಕೇಳತ್ತಿಲ್ರಿಪ್ಪ, ನಾ ವಿಡಿಯೋ ಯಾಕೆ ಹಾಕತ್ತಿಲ್ಲ ಅಂತ ಕೇಳತ್ತೆ ನಿಮ್ಮನ್ನ. ಮಾತಾಡಂಗಿಲ್ಲತ್ತ ಯಾರು ಹೇಳ್ರಿ? ಮಾತು ಬಿಡು, ಜೈಮಾನ ನಮ್ದಲ್ರಿ ಮೊದಲು. ನಮ್ಮ ಮ್ಯಾಕ್ ಕೂತ್ ಎರಡು ಹಚ್ಚಿ ಗದ್ ಮಾತಾಡೋರು ಮಾತಾಡೋರ ನಾವು. ಮಾತು ಬಿಡೋರಲ್ರಿ ನಾವು ಬೆಳಗಾವ್ರಿ. ಮಾಡಿಲ್ರಿ, ಅದಕ್ಕೆ ಹಾಕಿಲ್ರಿ. ಊಟ ಆಯ್ತಾ ತಂಗಿಮ್ಮ? ಹೆಸ್ರಿ ಊಟ ಆಗೈತ್ರಿಪ್ಪ ಶ್ರೀಕಾಂತ್ ಬ್ರೋ, ನಿಮ್ದು ಐತ್ರಿ? ಮತ್ತು ಅಕ್ಕನ ಬರ್ತಡೇ ಅದು ಹೆಂಗೆ ಸೆಲೆಬ್ರೇಷನ್ ಮಾಡಿದ್ರಿಪ್ಪ? ಬರ್ತಡೇದು ಅದು ವಿಡಿಯೋ ಮಾಡ್ಬೇಕಲ್ರಿ? ಏನ್ರಿ ಒಮ್ಮೆ ತಲೆಯಾಗ ಹುಳ ಅದು ಬರ್ತಾವೆ ನಿಮಗೆ? ಒಮ್ಮೆ ಡೈಲಿ ಹರಿಯಾಗಿ ಎದ್ದು ಬಿಟ್ಟಿಗೆ ಬಂದೇ ಇರ್ತೀರಿ, ನಮಸ್ಕಾರ ಎಲ್ಲರಿಗೂ ಅನ್ಕೋತ. ಮತ್ತು ಈಗೇನು ಪತ್ತೇನೆಲ್ಲ ರೀ ಈಗ ಇವತ್ತು ಎಂದತ್ತ? ಶ್ರೀಕಾಂತ್ ಬ್ರೋ ನಿಮ್ದು ಐತ್ರಿ ಊಟ? ನಿಮ್ದು ಆಗೈತ್ರಿಪ್ಪ. ನಾವು ಫೋನ್ ಒಂದು ಬೇರೆ ತೊಗೋಬೇಕನ್ನತ್ತೀವಿ ರೀ, ಬೆಳಗಾವಿ ಬೇರೆ ಯಾವ್ದು ತೊಗೋದನ್ನು ಹೇಳ್ರಿ. ಫೋನ್ ಯಾವ್ದು ತೊಗೊಂಡು ಹೇಳ್ರಿಪ್ಪ, ಬೇರೆ ತೊಗೋಬೇಕನ್ನತ್ತೀವಿ. ಫೋನ್ ಬದಲಾಯಿಸ್ಬೇಕನ್ನತ್ತೀವಿ ರೀ. ಯಾವ್ದು ತೊಗೊಂಡು ಹೇಳ್ರಿ, ಯಾವ್ದು ತೊಗೊಂಡ್ರೆ ಚಲೋ ಹೇಳ್ರಿ ವಿಡಿಯೋ ಮಾಡಕ್ಕೆ. ಹೌದ್ರಿ, ಹಂಗಂದ್ರೆ ನಿಮಗೂ ಬೈತೀನಿ ತಡ್ರಿ, ನೀವು ಮಾತು ಬಿಡುವಂತ್ರಿ. ಬೈರಿ ನೀವು, ಬಿಡಂಗೆ ಅಲ್ರಿ ನಾವು. ಬೈಯೋದಲ್ರಿ ನಾವು, ಅವಾಗನ ಮುಗಿಸ್ಬಿಟ್ಟೇವಿ ಒಂದೋ ಮಾತೊಳಗನ. ಇನ್ನು ಮ್ಯಾಕ್ ಹಚ್ಚಿ ಗದಿಬ್ರು ಮಾತೊಳಗೆ ಮಾತಾಡೋರು. ಮಾತು ಬಿಡೋ ಸೀನ್ ನಮ್ಮ ಕಡೆ ಇಲ್ರಿಪ್ಪ. ಮಾತು ಬಿಟ್ಟು ಹಿಂಗೆ ಮುಖ ತಿರ್ಕೊಂಡು ಕುಂದ್ರೋದು ಇಲ್ರಿ ನಮ್ಮ ಕಡೆ. ನಿಮ್ಮಂಗ ಅಂದಿದ್ರು ಅವರು. ಓಹೋ ಹೌದ್ರಿ, ಗೊತ್ತಿಲ್ಲರಿಪ್ಪ ನನಗೆ. ನಾ ಹೆಂಗಂದ್ರೆ ರೀ, ಹಂಗೆ ಮಾತು ಬಿಟ್ಕೊತ ಇದ್ರೆ ಮುಗಿತ್ರಿ. ಮನುಷ್ಯ ಮನ್ಯಾಗ ಕೂಡಿರಾಕ ಸಾಧ್ಯ ಇರಂಗಿಲ್ರಿ ಮಾತು ಬಿಟ್ಕೊತಿದ್ರೆ. ಒಂದೇ ಬೈದದ್ದಕ್ಕೆ ಹೋಯ್ಕೊತ ಹೋದ್ರು. ಅಯ್ಯೋ ಹಂಗೆ ಅನ್ಬೇಡ್ರಿಪ್ಪ. ಹಂಗನ್ಬೇಡ್ರಿ, ಹೊಯ್ಕೊತ ಹೋದ್ರಂತ. ಅವರು ತಪ್ಪು ಮಾಡ್ಯಾರಂತ ನೀವು ಬೈದಾರಿ, ಅದನ್ನು ಅವ್ರು ಅರ್ಥ ಮಾಡ್ಕೊಂಡಿಲ್ಲ. ಇರ್ಲಿ ಬಿಡು ಅಂತೇನು ಹೊಳ್ಳಿ ನೀವು ಮಾತಾಡ್ಸಲ್ರಿ, ಹಂಗಾಗಿ ಅಷ್ಟೇ ಓದ್ಬಿಟ್ಟೈತೆ. ಸುಳ್ಳು ಮಾತಾಡ್ತಾರೆ, ಮೋಸ ಮಾಡ್ತಾರೆ. ಅಯ್ಯೋ ಯಾಕ್ರಿ ಹಿಂಗೆ ಯಾಕ್ರಿಪ್ಪ? ಯಾರು ಸುಳ್ಳು ಮಾತಾಡ್ರಿ? ಹಳ್ಳಿ ಇದೆ ಬ್ರೋ. ಹಾಯ್ ರೀ, ಹಾಯ್, ವೆಲ್ಕಮ್ ಟು ಲೈವ್. ಲೈಕ್ ಡನ್ ಸಿಸ್ಟರ್, ಥ್ಯಾಂಕ್ ಯು ರೀಪ್ಪ, ಥ್ಯಾಂಕ್ ಯು. ಹಳ್ಳಿ ಇದೆ ಬ್ರೋ, ಥ್ಯಾಂಕ್ ಯು, ವೆಲ್ಕಮ್ ಟು ಲೈವ್. ಊಟದ ಐತೇನು ರೀ? ಹಳ್ಳಿ ಇದೆ ಬ್ರೋ, ಏನು ಮಾಡತ್ತೀರಿ? ಅಷ್ಟೊಂದು ಚಂದ ಇಟ್ರಿಪ್ಪ, ಹಳ್ಳಿ ಐದ ಪೇಟೆಗೆ ಬಂದ ಅಂತ. ತಿಂಡಿನ ಮಾಡಿದ್ದೀರಾ ತಂಗಿ? ವಯಸ್ಸು ಆಗಿತ್ರಿಪ್ಪ. ಮುಂಜಾನೆ 9 ಗಂಟೆಗೆ ಆಗಿತ್ತು ರೀ ಊಟ. 9 ಗಂಟೆಗೆ ಆಗಿದ್ರಿಪ್ಪ. ಮತ್ತು ಮಧ್ಯಾಹ್ನ ಊಟಿನ ಸಲಿಗೆಯಿಂದ ಬೈದಾರಂತ ತಿಳ್ಕೊಬೇಕಿತ್ರಿ ಅವರು. ಅದನ್ನೇ ಹೇಳ್ತೀರಿ, ನಾನು ಹೇಳೋದೇ ಎಷ್ಟು ದಿವಸ ಅದನ್ನೇ ಹೇಳ್ತಾನ್ರಿಪ್ಪ. ಸ್ವತಃ ಮಾಡಿ ಅನ್ನೋದು ಅದ, ಸಲಿಗೆ ಅಂದ್ರೆ ಅದ ಅಲ್ಲೇನ್ರಿ ಬೆಳಗಾವ್ರ. ಈಗ ಊಟ ಮಾಡಬೇಕು ತಂಗಿವ, ಮಾಡಿರಿ. ಏನು ತಿಂಡಿ? ನಾವು ಮುಂಜಾನೆ ತಿಂದಿದ್ದು ಚಪಾತಿ, ಕಡ್ಲಿಬೇಳೆ ಪಲ್ಯ, ಹಸಿ ಖಾರ ಚಟ್ನಿ ನೋಡ್ರಿ. ಒಂದೇ ಬೈಗುಳಕ್ಕೆ ಯಾಕೆ ಸಿಟ್ಟು ಮಾಡ್ಕೋಬೇಕು? ಹೌದ್ರಿ, ಅದು ಕರೆನರಿಪ್ಪ, ಅದು ತಪ್ಪನ. ಯಾಕಂದ್ರೆ ಏನೋ ಅಂದ್ರಪ್ಪ ನೀವು ಸಲಿಗೆ. ನಮ್ಮ ಜೊತೆ ಅವ್ರ ಸಲಿಗೆ ಐತಂದು ಅವ್ರು ಮಾತಾಡ್ಯಾರ ಅಂದ್ಕೊಂಡು ಅವರು ಸಹಿಸ್ಕೋಬೇಕ್ರಿ ಅದನ್ನು.
ಬೈದಾರ ತಂದ. ಈಗ ಯಾರು ಹರಿದಾರ ಒಬ್ರು ಹಾದಿಲಿ ಹೋಗಾರ ಬೈ ಅಂದ್ರೆ ಬೈತಾರೇನ್ರಿ ನಮ್ಮನ್ನು? ನಮ್ಮ ಮ್ಯಾಗ ಸುತ್ತ ಇದ್ದಾಗ ಬೈತಾರೆ. ಅದನ್ನು ಅವ್ರು ಅರ್ಥ ಮಾಡ್ಕೋಬೇಕು. ಅದನ್ನು ಅವ್ರು ಅರ್ಥ ಮಾಡ್ಕೊಂಡಿಲ್ಲ. ನೀವು ಇರ್ಲಿ ಬಿಡು, ಅವರು ನಮ್ಮ ಸ್ವತಃ ಮಾಡಿ ಸೆಟ್ಕೊಂಡವ್ರು, ಸಿಟ್ಟು ಮಾಡ್ಕೊಂಡವ್ರು, ನಾ ಮಾತಾಡ್ಸ್ಬೇಕನ್ನೋರು ನೀವು ಅಲ್ಲ ಕುಂತೀರಿ ನೀವು ಹಿಂಗೆ. ಹಾಯ್ ಸಿಸ್ಟರ್, ಹಾಯ್ ರೀ. ಏನ್ರದು ಜುಮ್ಮಣ್ಣವ್ರಿ, ಹಾಯ್ ರೀಪ್ಪ, ಹಾಯ್ ಹಾಯ್. ಅವರು ಇಷ್ಟಕ್ಕೆ ಸಿಟ್ಟ ಮಾಡ್ಕೊಂಡಿದ್ರೆ ಯಾಕೆ ಮಾತಾಡೋದ್ರಿ? ಮಕ್ಕಳು ಶಾಲೆಗೆ ಹೋಗಿದ್ದಾರ ತಂಗ್ಯವ? ಎಲ್ಲಿ ಸಾಲ್ರಿಪ್ಪ, ಮನ್ಯಾಗ ಅದಾರ ಹೇಳಿ ಇದಾದ್ರು ಸಾಲಿ ಹೋಗಂಗಿಲ್ಲ ರೀ. ನಾವು ವರ್ಷದವ್ರದಾರ, ಎಲ್ಲಿ ಸಾಲಿಗೆ ಹೋಗ್ಬೇಕ್ರಿ ಅವರು? ಹೌದು, ಕರೆ ಬಿಡ್ರಿಪ್ಪ. ಅದು ಸ್ವಲ್ಪ ಸ್ವಲ್ಪ ಮಾತಿಗೆ ಸೆಟ್ಗೋದ್ರಿಂದ ಅದು ಚಲೋ ಅಲ್ಲ. ಮಾತು ಬಿಡೋದ್ರಿಂದ ಯಜಮಾನ ಕೆಲಸಕ್ಕೆ ಅಥವಾ ಜಮೀನಿಗೆ ಏನೋ ತಂಗಿ ಕೆಲ್ಸಕ್ಕೆ ಹೋಗ್ಯಾರ್ರಿಪ್ಪ. ನಡೆ ಇದಾದ್ರು ಕೆಲ್ಸಕ್ಕೆ ಹೋಗ್ಯಾರ್ರಿ. ಈಗ ನಾ ಸ್ವಾರಿ ಕೇಳ್ತೀನಿ, ಅದರ ಮುಂದೆ ಹಿಂಗೆ ಸಂಬಂಧ ಉಳಿಯಲ್ಲ. ಕರೀರಿ, ಅದು ಕರೀರಿ. ಅದೇನ್ರಿ ಒಮ್ಮೆ ಹೊಡೆದಿದ್ದು ಹೊಳ್ಳಿ ಸರಿ ಕುಡಿಸ್ತೇನೆ ಅಂದ್ರೆ ಪೈಲೆದಷ್ಟು ಸರಿ ಕುಂದ್ರೆ ಹಂಗಿಲ್ರಿ ಅದು ಯಾವುದಾದ್ರು ಹಂಗಲ್ರಿ. ಇಷ್ಟಕ್ಕೆ ಸಿಟ್ಟು ಮಾಡ್ಕೋದಾದ್ರೆ ಮುಂದೆ ನಾವೆಂಗೆ ಅವ್ರ ಜೊತೆ ಮಾತಾಡೋದು? ಕರೆ ಬಿಡ್ರಿಪ್ಪ, ಅದು ಒಂದು ರೀತಿ ಪ್ರತಿಯೊಂದು ಮಾತಿಗೆ ಹಿಂಗೆ ಹಿಡ್ಕೊತ ಹೋದ್ರೆ ಹೆಂಗೆ ಮಾಡೋದು ಅನ್ನೋದು ನಿಮ್ಮದು. ಅಂದ್ರೆ ಏನು ಮಾಡಕ್ಕೆ ಬರಂಗಿಲ್ಲರಿಪ್ಪ. ಓಕೆ ತಂಗ್ಯವ, ಸ್ವಲ್ಪ ಕೆಲಸ ಇದೆ, ನಂತರ ಸಪೋರ್ಟ್ ಸಿಗುವೆ ತಂಗ್ಯವ. ಥ್ಯಾಂಕ್ ಯು ಬ್ರೋ. ಹೋಗಿ ಬನ್ನಿಪ್ಪ, ಹೋಗಿ ಬನ್ನಿ. ಹಳೆಯದ ಬ್ರೋ, ಹೋಗಿ ಬರ್ರಿ. ಕರೆ ಬಿಡ್ರಿ, ಅದು ಮುಂದೆ ಅಷ್ಟಿಗೆನ ಸುಮ್ಮನೆ ಸಿಟ್ಟು ಮಾಡ್ಕೋದು ಮಾಡಕತ್ರ ಅಂದ್ರೆ ಅದು ಅಷ್ಟು ಚಲೋ ಅಲ್ಲ. ನೀವೇನ್ರಿ ಮುಂದೆ ಮಾತಾಡಕತ್ರ ಇಷ್ಟು ಸಲಿಗೆಯಿಂದ ಇರುವಂಗಿಲ್ಲ. ಇಷ್ಟ ಎಷ್ಟಿರ್ಬೇಕು ಅಷ್ಟಿರ್ಬೇಕು. ಬೆಳಗಾವಿ ನೋಡ್ರಿ, ನಮ್ಮ ದಿವ್ಯಾ ಸಿಸ್ಟರ್ ವಾಚ್ ಅವ್ರು ಕಂಪ್ಲೀಟ್ ಮಾಡ್ಕೊಂಡ್ರಿಪ್ಪ. ಅದಕ್ಕೆ ಅವರಾಗೆ ಬಂದು ಮಾತಾಡಬೇಕು. ಇರಲಿ ಬಿಡು ಅಣ್ಣ ತಮ್ಮ ಬೈದಾನಂತ ತಿಳ್ಕೊಂಡು ಬರಬೇಕು. ಅದೇ ಹೇಳಿದಿರಿ, ನಾನು ಅವ್ರಿಗೆ ಅದನ್ನ ಹೇಳಿನ್ರಿಪ್ಪ. ನಿನ್ನ ಸ್ವಂತ ಅನ್ನ ಬೈದ್ರೆ ಸುಮ್ಮನೆ ಇಲ್ಲಿ ಬಿಡತ್ತಂದು ಅನ್ಕೋತಿದ್ದಿಲ್ಲ. ಹಂಗೆ ಅನ್ಕೊಡ್ರಿ, ಅಂದ್ಕೊಂಡು ಮಾತಾಡ್ರಿ ತಿಳಿದ್ದೇನೆ ಅವ್ರಿಗೆ. ನೋಡ್ರಿ, ವಿಚಾರ ಮಾಡಿರಿ ನೀವು. ಅವರಾಗೆ ಬರಲಿ ಅಲ್ರಿ. ನಾಳೆ ದೀಪಾವಳಿ ಬಂದೈತಿ, ಆರತಿ ಮಾಡ್ಸೋಕೆ ನೀವಾಗೆ ಬಂದು ಕಾಲು ಬೀಳೋದಾಕೈತಿ. ಮತ್ತು ನೆನಪಿರ್ರಿ. ಬರೀ ಸಾರಿ ಕೇಳೋದಲ್ರಿ, ಕಾಲು ಬೀಳ್ದು ಆರತಿ ಮಾಡ್ಸ್ಕೊಂಡು ಹೋಗೋದಾಕೈತಿ. ಬೆಳಗಾವಿ ರೀ. ಅದಿಲ್ರಿ, ಮುಂದೆ ಇವರು ಸಿಟ್ಟು ಮಾಡ್ಕೋತಾರಂತ ನಾ ಏನು ಮಾತಾಡೋಕ್ಕಾಗಲ್ಲ. ಸುಮ್ಮನಿರೋದು ಆಗ್ತದ. ಯಪ್ಪೋ, ಏನು ತಿಳ್ಕೊತಾರೋ ಅಂತ ಹೆದರ್ಕೊಂಡು ಮಾತಾಡೋದು ಆಗ್ತದ. ಹಾಂ, ಕರೆ ರೀ. ಹಿಂಗೆ ಸಲಿಗಿಲೆ ಈಗಿದ್ದಾಗ ಹಿಂಗೆ ಆರಾಮ್ ಪಟ್ನ ಏನರ ಒಂದು ಅಂದ್ಬಿಡ್ತಾನೆ ಅನ್ನೋಂಗಿಲ್ಲ ರೀ. ಏನರ ಒಂದು ಸರಿಯಾಗಿ ಮಾತಾಡ್ರೂ ಅದನ್ನ ಏನರ ಸಿಟ್ಟು ತಿಳ್ಕೊಂಡ್ರಂದ್ರೆ ಏನು ಮಾಡೋಕ್ಕೆ ಬರೋಂಗಿಲ್ಲ. ಅದೊಂದು ರೀತಿ ಅಂಜಿಕಿನ. ಯಾವ ರೀತಿ ಮಾತಾಡ್ಬೇಕು ಸಹ ತಿಳಂಗಿಲ್ಲ ಮುಂದೆ. ಹೌದಿಲ್ರಿ ಬೆಳಗಾವಿ ರೀ. ಇನ್ಸ್ಟಾಗ್ರಾಮ್ ಒಳಗೆ ಫಾಲೋವರ್ಸ್ನ ಒಂದು ಭಾಳ ಮಂದಿನ ಕಾದ್ರಿಪ್ಪ ನೀವು. ಮತ್ತು ಬೆಳಗಾವಿ ರೀ. ಆರತಿ ಯಾರಿಗೆ ಬೇಕ್ರಿ? ಅಯ್ಯೋ, ಯಾಕ್ರಿಪ್ಪ ಹಂಗೆ ಯಾಕ್ರಿ? ಬೇಕಾರೆ ಅದು ಯಾರಿಗೆ ಬೇಕಂದ್ರೆ ಹೆಂಗೆ ರೀ? ಪದ್ಧತಿ ಏನೈತ್ರಿ ಅದು? ಆರತಿಗೊಂದು ಕೀರ್ತಿಗೊಂದು ಅಂತ. ಆರತಿಗೆ ಬೇಕಲ್ರಿ. ನಿಮ್ಮ ಸಿಟ್ಟು ನಿಮ್ಮ ಕಡೆ ಇಟ್ಕೋರಿಪ್ಪ, ಆರತಿ ಮ್ಯಾಗ ಹಾಕ್ಬೇಡ್ರಿ.
ಬೇಡ್ರಿ ನಮಗ ಎಲ್ಲ ಚಂದಿದ್ರ ಹಬ್ರಿ ಕರೆ ಬಿಡ್ರಿ ಅದು ಒಂದು ರೀತಿ. ಇಲ್ಲಂದ್ರೆ ಈ ಹಬ್ಬ ತಗೊಂಡು ಏನು ಮಾಡೋದ್ರಿ. ಕರೆ ಚಂದ ಇರ್ಬೇಕು, ಅದು ಕರೆ ರೀ. ಆದ್ರೆ ಚಂದ ಇರುವಂಗೂ ಆಗ್ಬೇಕ್ರಿ, ಹಬ್ಬ ಕೂಡ್ಬೇಕ್ರಿ. ಅದಕ್ಕೆ ದೊಡ್ಡ ಹಬ್ಬರಿಪ್ಪ. ನೀವು ಹೇಳ್ಬೇಕಂದ್ರೆ ನಿಮ್ಗೆ ಇವು 12 ತಿಂಗಳೊಳಗೆ ದೊಡ್ಡ ಹಬ್ಬ ಅಂದ್ರೆ ಇದು ಒಂದು, ಹೌದಿಲ್ರಿ? ಇದು ಏನಾಕತ್ರಿ, ನಾ ಹಂಗೆ ಅವ್ರ ಜೊತೆ ನಿಮ್ಮ ಜೊತೆ ಮಾತಾಡಿ ಕನ್ವಿನ್ಸ್ ಮಾಡಿ ಕೂಡಿಸ್ಬೋದು. ಆದ್ರೂ ಎಲ್ಲಿ ಹಂಗೆ ಮಾತಾಡಿದ್ರು ಏನರ ಒಂದು ಅಪಾರ್ಥ ಆಗಬಾರ್ದು ಅಂತ ಸುಮ್ಮದನ್ರಿಪ್ಪ ನಾನು. ಇಲ್ಲಿ ಇದೇನತ್ತಲ್ಲ ಕೆದ್ರ ಮ್ಯಾಗ ಹೋಗ್ಕೊಂಡ್ರೆ ನಂಗೆ ಆಗಬಾರ್ದು. ನಾವೊಂದು ಏನರ ಹೇಳೋದು, ಅವ್ರೊಂದು ಏನರ ತಿಳ್ಕೋದು, ಕಡೆ ನೀವೊಂದು ಏನರ ತಿಳ್ಕೋದು, ಹಿಂಗೆ ಆಗಬಾರ್ದು ಅಂತ ಸುಮ್ಮದನ್ರಿ ನಾ. ಅವರಿಗೆ ಅಣ್ಣ ತಮ್ಮ ಬೇಕಂದ್ರೆ ಬರ್ತಾರೆ. ಬರ್ರಿದರಿ ನೀವು ಅಕ್ಕ ತಂಗಿ ಬೇಕಂದ್ರೆ ನೀವು ಬರ್ಬೇಕು. ಮಾಲಿಂಗ್ ಅವ್ರೆ ಹಾಯ್ ರೀ, ಹಾಯ್, ವೆಲ್ಕಮ್ ಟು ಲೈಕ್ ಕೊಡ್ರಿಪ್ಪ ಮಾಲಿಂಗ್ ಅವ್ರೆ. ಹಾಯ್ ಬಿಡಿ ಸ್ವಲ್ಪ ತಿನ್ಸೋದಾಕ್ರಿ. ಯಾಕೆ ಅಣ್ಣ ತಮ್ಮನೇ ಸೋಲ್ಬೇಕು ಅಂತ ಏನು ರೂಲ್ಸ್ ಇದೆ ಏನ್ರಿ? ಹೌದ್ರಿ, ಪಕ್ಕಾ ರೂಲ್ಸ್ ರೀ ಅದ. ಹೆಣ್ಮಕ್ಳಿಗೆ ನೀವು ಸೋಲ್ಬೇಕ್ರಿ. ಬೆಳಗಾವ್ರಿ ಹೇಳ್ರಿ, ವಿಡಿಯೋ ಮಾಡಕ್ಕೆ ಫೋನ್ ಯಾವ್ದು ತೊಗೊಂಡ್ರೆ ಚಲೋ ರೀ? ಫೋನ್ ತೊಗೋಬೇಕನ್ನತ್ತೀವಿ. ಏನು ಮಾಡ್ತಾ ಇದ್ದೀರಿ? ನಿಮ್ಮ ಸಿಸ್ಟರ್ ಕೃಷ್ಣ ಅವ್ರೇನ ಸಾರಿ ಕುಚ್ಚು ಕಟ್ಟತ್ತನ್ರಿ. ನಮ್ಮ ಸಿಸ್ಟರ್ ಮನ್ಯಾಗ ಅದಾರಪ್ಪ, ನಾ ಕೆಲ್ಸಕ್ಕೆ ಬಂದಾನಿ. ಬೇಕಾದ್ರೆ ಬರ್ತೇವೆ ಬಿಡ್ರಿ. ಹಾಂ ಬರ್ರಿ ಸೋಲಲ್ರಿ ನಾವು, ಸೋಲ್ಬೇಡ್ರಿ ನೀವು. ಹಿಡ್ಕೊಂಡು ಕುಂದ್ರಿ ಅಷ್ಟೇ. ಐಫೋನ್ ತೊಗೋರಿ. ಓಯ್ಯಪ್ಪ, ಐಫೋನ್ಗೆ ರೊಕ್ಕ ಇಲ್ಲಿ ತರೋದ್ರಿ ಅಷ್ಟ. ಐಫೋನ್ಗೆ ಎಷ್ಟು ಐತ್ರಿ ಅಮೌಂಟ? ಕೃಷ್ಣ ಅವ್ರಿ ಏನು ವಿಚಾರ ಮಾಡತ್ತೀರಿ ನೀವು? ಬೆಳಗಾವಿ ಬ್ರೋ, ಐಫೋನ್ಗೆ ಎಷ್ಟು ಐತ್ರಿ ರೇಟ? TJ ಹೇಳ್ಬಿಟ್ರು ನೋಡ್ರಿ ಐಫೋನ್ ತೊಗೋರಿ. ಐಫೋನ್ ಕೈಯಾಗ ಇಡ್ಬೇಕ್ರು ಅದೃಷ್ಟ ಮಾಡಿರ್ಬೇಕ್ರಿಪ್ಪ. ಏನು ಭಾಳ ಏನ್ರಿ 60,000? ಹೋಗ್ಯಪ್ಪ, ಎಷ್ಟು ಈಜಿಯಾಗಿ ಹೇಳತ್ತಾರೆ 60,000 ಅಂದ್ರೆ ಏನು ತಿಳ್ದಾರೆ? ನಿಮ್ದು ಐತ್ರಿಪ್ಪ ಇನ್ಕಮ್, ಭಾಳ ಇಲ್ಲ ನಿಮ್ಗೆ. ನಮ್ದು ಇನ್ಕಮ್ ಇಲ್ಲ. ನಾವು 100-200 ರೂಪಾಯಿ ಗಳಿಸೋರು. ನಾನು 60,000 ಬೆಳೆಯಬೇಕ್ರಿ. ನಗರ ಐತೇನೆ ರೀ. ನನ್ನ ನೇತ್ರ ಸಿಸ್ಟರ್ ಹಾಯ್ ಹಾಯ್ ರೀ, ಹಾಯ್, ವೆಲ್ಕಮ್ ಟು ಲೈವ್. ಏನು ಮಾಡ್ತೀರಿ ನೇತ್ರ ಸಿಸ್ಟರ್? ಊಟ ಐತ್ರಿ? ವಾಚರ್ ಭಾಳೇನು ಲೆಸ್ ಆಗಿಲ್ಲಲ್ಲ ರೀ ನೇತ್ರ ಸಿಸ್ಟರ್ ನಿಮ್ಮದು? ನಮ್ದು ಊಟ ಆಗೈತ್ರಿಪ್ಪ ನೇತ್ರ ಸಿಸ್. ನಿಮ್ದು ಐತ್ರಿ? ಲೈಕ್ ಕೊಟ್ರಿ, ಲೈಕ್ ಕೊಟ್ಟಿದ್ದಿಲ್ಲ ನನಗೆ. ಎಲ್ಲಿ ಹೋದ್ರಿ? ಭಾಳ ಏನ್ರಿ 60,000 ನನ್ನ ಕೊತ್ಕಿರಿಂದ? ಅದಕ್ಕೆ 3 ಜನ